ಶುಭೋದಯ ನನ್ನ ಎಲ್ಲ ಆತ್ಮ ಬಂಧುಗಳಿಗೂ. ಸುಭಾಷ್ ಪತ್ರಿಜಿ, ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಹಾಗೂ ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ ಹಾಗೂ ನಮ್ಮ ಮಹಾ ಅವತಾರ್ ಫೌಂಡೇಶನ್ ನ ವ್ಯವಸ್ಥಾಪಕರಾದ ಡಾಕ್ಟರ್ ರಂಗನಾಥ್ ಗುರುಜಿ ಹಾಗೂ ಲಕ್ಷ್ಮೀ ರಂಗನಾಥ್ ಅಮ್ಮನವರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಹಾಗೆ ನನ್ನ ಹೆತ್ತ ತಂದೆ ತಾಯಿ ಹಾಗೂ ಬಂಧು ಮಿತ್ರರಿಗೂ, ಹಾಗೆ ನನಗೆ ವಿದ್ಯೆಯನ್ನು ಹೇಳಿಕೊಟ್ಟಂತಹ ಎಲ್ಲಾ ಮಾಸ್ಟರ್ಸ್ ಗಳಿಗೂ, ಎಲ್ಲಾ ಗುರುಗಳಿಗೂ, ಹಾಗೆ ನಮ್ಮನ್ನೆಲ್ಲರನ್ನೂ ಕಾಯುತ್ತಿರುವ ನಮ್ಮ ಹಾಸ್ಟೆಲ್ ಮಾಸ್ಟರ್ಸ್ ಗಳಿಗೂ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ, ಇಂದು ಧ್ಯಾನಕ್ಕೆ ಎಲ್ಲಾ ಗುರುಗಳು ಹಾಗೂ ಹಾಸ್ಟೆಲ್ ಮಾಸ್ಟರ್ಸ್ ಗಳು ನಮ್ಮ ಜೊತೆ ಕೂತ್ಕೊಂಡು ಅವರು ಧ್ಯಾನ ಮಾಡಕ್ಕೆ ನಮ್ಗೆ ಸಹಕರಿಸ್ಲಿ ಅಂತ ಹೇಳಿ ನಮ್ಮ ಪ್ರಕೃತಿ ಮಾತೆಗೂ ಧನ್ಯವಾದಗಳನ್ನು ಹೇಳುತ್ತಾ, ಇಂದಿನ ಧ್ಯಾನಕ್ಕೆ ವೆಂಕಟರಮಣ್ ಸರ್ಗೆ ಉತ್ಪೂರ್ವಕ ಸ್ವಾಗತವನ್ನು ಬಯಸೋಣ ಮಾಸ್ಟರ್ಸ್. ಹಾಗೆ ನಿಮ್ಮ ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್. ನೀವು ಕಳಿಸಿದ್ದು ನೋಡ್ತೀವಿ. ಆಮೇಲೆ ಈಗ ಧ್ಯಾನ ಆದ ನಂತರ ಮುದ್ರೆ ಬಗ್ಗೆ ಹೋಗೋಣ ಮಾಸ್ಟರ್ಸ್. ಥ್ಯಾಂಕ್ ಯು ನಿಮ್ಮ ಒಂದು ಮೆಸೇಜ್ಗೆ. ಈಗ ಧ್ಯಾನಕ್ಕೆ ಕೂತ್ಕೊಳ್ಳೋಣ ಮಾಸ್ಟರ್ಸ್. ಈಗ ನಾವು ಮಾಡ್ತಿರೋದು ಆನಾಪಾನ ಸತಿ ಧ್ಯಾನ. ಹಾಗಾಗಿ ಹೀಗೆ ಹೆಣ್ಮಕ್ಳು ಲೆಫ್ಟ್ ಫಿಂಗರ್ ನಮ್ ಕಡೆ ಬರ್ಬೇಕು, ಎಡಗಡೆ ಫಿಂಗರ್ ನಮ್ಮನ್ನ ನೋಡ್ತಾ ಇರ್ಬೇಕು. ಗಂಡ್ ಮಕ್ಳು ಇಟ್ಕೊಳೋದಾದ್ರೆ ಬಲಗಡೆ ಹೆಬ್ಬೆಟ್ಟು ಅವರನ್ನ ನೋಡ್ತಿರ್ಬೇಕು, ಅವ್ರ ಆತ್ಮಗಳನ್ನ ಅವ್ರು ನೋಡ್ತಿರ್ಬೇಕು, ಅವ್ರ ಎದೆ ಕಡೆಗೆ ಇರ್ಬೇಕು. ಈ ಮುದ್ರೆನ ಮಾತ್ರ ಮಾಡ್ಬೇಕು ಮಾಸ್ಟರ್ಸ್. ಗುರುಜಿ ಯಾವ್ದೇ ಇದು ಮುದ್ರೆ ಹೇಳ್ಕೊಟ್ಟಿದ್ರು ಅದನ್ನ ನಾವು ಆನಂತರ ಮಾಡೋಣ ಮಾಸ್ಟರ್ಸ್. ಹಾಗಾಗಿ ಈಗ ಆನಾಪಾನ ಸತಿ ಧ್ಯಾನಕ್ಕೆ ಹೋಗೋಣ ಮಾಸ್ಟರ್ಸ್. ಎಲ್ರು ಒಂದೊಂದ್ ಗ್ಲಾಸ್ ನೀರ್, ಒಂದ್ ಸ್ವಲ್ಪ ನೀರ್ ಕುಡಿದು ಪಕ್ಕದಲ್ಲಿ ನೀರ್ ಇಟ್ಕೊಳ್ಳಿ. ಹಾಗೆ ನಿಮ್ಮ ಪಿರಮಿಡ್ ಇದ್ದರೆ, ನಿಮ್ಮ ಹತ್ರ ಪಿರಮಿಡ್ಗಳಿದ್ರೆ ಪಿರಮಿಡ್ ಹ್ಯಾಟ್ ಧರಿಸಿ, ಇಲ್ಲ ಪಿರಮಿಡ್ ಒಳಗಡೆನೆ ಕೂತ್ಕೊಂಡು ನೆಕ್ಸ್ಟ್ ಚಕ್ಕಂಬಟ್ಲು ಹಾಕೊಂಡಿದ್ರೆ ಪರವಾಗಿಲ್ಲ ಕೂತ್ಕೊಳ್ಳಿ. ಇಲ್ಲ ನಾನು ಇದ್ರ ಮೇಲೆ ಚೇರ್ ಮೇಲೆ ಕೂತಿದ್ದೀನಿ, ಪಿರಮಿಡ್ ಅಲ್ಲಿ ಕೂತಿದ್ದೀನಿ ಅನ್ನೋರಾದ್ರೆ ಕಾಲ್ನ ಒಂದ್ರ ಮೇಲೆ ಒಂದು ಈ ತರ ಹಾಕೊಂಡು ಕ್ರಾಸ್ ಮಾಡಿ ಕೂತ್ಕೊಳ್ಳಿ ಮಾಸ್ಟರ್ಸ್. ಕನ್ನಡಕ ತೆಗಿರಿ. ಸರ್ ಹೇಳಿದಾಗ ನೀಟಾಗಿ ಕಣ್ಣನ್ನು ನಿಧಾನಕ್ಕೆ ಸ್ಮೈಲಿಂಗ್ ಫೇಸ್ ಅಲ್ಲಿ ಕಣ್ಣನ್ನು ಮುಚ್ಚಿ ಧ್ಯಾನಕ್ಕೆ ಹೋಗೋಣ ಮಾಸ್ಟರ್ಸ್. ಹಾಗಾಗಿ ನಿಮ್ಮ ಮುಖದಲ್ಲಿ ಮಂದಹಾಸ ಇರಬೇಕು ಮಾಸ್ಟರ್ಸ್. ನಾವು ಮಾಡ್ತಿರೋ ಧ್ಯಾನದಿಂದ ನಾವು ನಗ್ನಗ್ತಾ ಮಾಡಿದಾಗ ಎನರ್ಜಿ ಇನ್ನು ಜಾಸ್ತಿ ಫ್ಲೋ ಆಗತ್ತೆ ಮಾಸ್ಟರ್ಸ್. ಹಾಗಾಗಿ ಎಲ್ಲರೂ ಸಂತೋಷದಿಂದ ಧ್ಯಾನಕ್ಕೆ ಹೋಗೋಣ ಮಾಸ್ಟರ್ಸ್. ಓವರ್ ಟು ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಮ್ಯಾಮ್, ಎಲ್ಲರಿಗೂ ಧನ್ಯವಾದಗಳು. ಮಹಾವತಾರ್ ಫೌಂಡೇಶನ್ ನ ಸಂಸ್ಥಾಪಕರಾದಂತ ರಂಗನಾಥ್ ಗುರುಜಿಗಳಿಗೂ, ಪತ್ರಿಜಿ ಸರ್ಗೂ, ಪ್ರಕೃತಿ ಮಾತೆಗೂ ಹಾಗೂ ನಮ್ಮ ಜನ್ಮದಾತರಿಗೂ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಇವತ್ತಿನ 1 ಗಂಟೆ ಸಂಗೀತದೊಂದಿಗೆ ಜ್ಞಾನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ವಿ. ಮಿತ್ರರೇ, ಎಲ್ಲರೂ ಸಮಸ್ಥಿತಿಯಲ್ಲಿ ಮ್ಯಾಮ್ ಹೇಳ್ದಂಗೆ ಕೂತ್ಕೊಳ್ಳಿ. ಎಲ್ಲ ಕೂತ್ಕೊಂಡು ಬೆನ್ನು ನೇರ ಇರ್ಲಿ, ಕುತ್ತಿಗೆ ನೇರ ಇರ್ಲಿ. ಸಾರಿ, ಎಲ್ಲರೂ ನಗುಮುಖದಿಂದ ನಾವು ಕಣ್ಣು ಮುಚ್ಚೋಣ. ಏಕಾಗ್ರತೆಯಿಂದ ನಾವು ಆನಾಪಾನ ಸತಿ ಧ್ಯಾನವನ್ನು ಮುಂದುವರಿಸೋಣ ಮಿತ್ರರೇ. ಏಕಾಗ್ರತೆಯಿಂದ ಒಂದೇ ಮನಸ್ಸಿನಿಂದ ಯಾವುದೇ ರೀತಿಯಾದ ಆಲೋಚನೆಗಳಿಲ್ಲದೆ ಸಂಪೂರ್ಣವಾಗಿ ನಮ್ಮ ಶ್ವಾಸವನ್ನು ಗಮನಿಸುತ್ತಾ ಇಂದು ನಾವು ಧ್ಯಾನವನ್ನು ಮಾಡೋಣ. ಯಾವುದೇ ಅಡೆತಡೆಗಳು ಬಂದರೆ ಅದನ್ನು ಅಲ್ಲೇ ಮುಂದಡಿಸಿ ಕೇವಲ ನಮ್ಮ ಶ್ವಾಸವನ್ನ ಗಮನಿಸೋ ಕಡೆ ನಾವು ಸಂಪೂರ್ಣವಾಗಿ ಗಮನ ಕೊಡೋಣ. ನಮ್ಮ ಏಕಾಗ್ರತೆಯಾಗಿ ಶ್ವಾಸವನ್ನೇ ಗಮನಿಸಲು ಪ್ರಾರಂಭಿಸೋಣ ಮಿತ್ರರೇ. ಇನ್ನು ನಾನು ಹೇಳುವವರೆಗೆ ಮತ್ತೆ ನೀವು ಕಣ್ಣು ಬಿಡಬೇಡಿ, ಮುದ್ರೆಯನ್ನು ತೆಗೆಯಬೇಡಿ. ಸಮಸ್ಥಿತಿಯಲ್ಲಿ ಕೂತಿದ್ದೀರಾ, ಬೆನ್ನು ನೇರ ಮಾಡಿದ್ದೀರಾ, ಕತ್ತು ನೇರ ಮಾಡಿದ್ದೀರಾ, ತಲೆ ನೇರ ಇದೆ. ಸಂಪೂರ್ಣ ದೇಹವನ್ನ ಸಡಿಲ ಬಿಡಿ, ಎಲ್ಲೇ ಅಂಗಾಂಗಗಳನ್ನ ಬಿಗಿ ಮಾಡಬೇಡಿ. ದೇಹವನ್ನ ಸಂಪೂರ್ಣವಾಗಿ ಸಡಿಲವಾಗಿ ಇಟ್ಕೊಳ್ಳಿ. ನಗುಮುಖವಾಗಿರ್ಲಿ. ನೀರು ಕುಡ್ದಿದ್ದೀರಾ, ಇನ್ನ 1 ಗ್ಲಾಸ್ ನೀರು ಪಕ್ಕದಲ್ಲಿ ಇಟ್ಕೊಂಡಿದ್ದೀರಾ. ಕನ್ನಡಕ ಇದ್ರೆ ತೆಗೆದು ಪಕ್ಕದಲ್ಲಿಡಿ. ಈಗ ನಾವು ಧ್ಯಾನವನ್ನು ಮುಂದುವರಿಸೋಣ ಮಿತ್ರರೇ. ಯಾವುದೇ ಅಡಚಣೆಗೆ ಅವಕಾಶ ಕೊಡಬೇಡಿ. ಇನ್ನು ಮೊಬೈಲ್ನ ಮುಟ್ಟಬೇಡಿ. ಸಂಪೂರ್ಣವಾಗಿ ಕಣ್ಣು ಮುಚ್ಚಿ ನಾವು ಆನಾಪಾನ ಧ್ಯಾನ ಮುಂದುವರಿಸೋಣ ಮಿತ್ರರೇ. ನಮ್ಮ ಶ್ವಾಸವನ್ನು ಗಮನಿಸೋಣ. ನಮ್ಮ ಶ್ವಾಸದ ಏರಿಳಿತಗಳನ್ನು, ಯಾವ ರೀತಿ ನಾವು ಆಚೆ ಕಡೆಯಿಂದ ಶ್ವಾಸ ತಗೊಳ್ತೀರಿ, ಮತ್ತೆ ನಮ್ಮ ದೇಹದೊಳಗಿಂದ ಯಾವ ಶ್ವಾಸ ಆಚೆ ಬರುತ್ತೆ, ಬರುವಾಗ ಮತ್ತೆ ಹೋಗುವಾಗ ಶ್ವಾಸ ದೇಹದೊಳಗೆ ಹೋಗುವಾಗ ತಣ್ಣನೆ ಅನುಭವ, ಮತ್ತೆ ಆಚೆ ಬರುವಾಗ ಬೆಚ್ಚನೆ ಅನುಭವ. ಇದನ್ನು ನಾವು ಗಮನಿಸಬೇಕು, ಇದನ್ನು ನಾವು ಅರಿಯಬೇಕು. ಆಗಲೇ ನಮ್ಮ ಧ್ಯಾನವನ್ನು ಆಳವಾಗಿ ಕೊಂಡೊಯ್ಯಲು ಸಾಧ್ಯವಾಗುತ್ತದೆ ಮಿತ್ರರೇ. ಪ್ರಾರಂಭ ಮಾಡೋಣ.
ಕೊನೆಯಲ್ಲಿ ಸ್ವಲ್ಪ ಹೊತ್ತು ಮೌನ ಧ್ಯಾನವನ್ನು ಮಾಡೋಣ. ಈಗ ಸಂಗೀತದೊಂದಿಗೆ ಧ್ಯಾನವನ್ನು ಮುಂದುವರಿಸೋಣ. ಮೇಡಮ್, ಸಂಗೀತನ ಪ್ರಾರಂಭ ಮಾಡಿ, ಒಳ್ಳೆ ಫ್ಲೂಟ್ ಸೌಂಡ್ ಕೊಡಿ. ಆಮೇಲೆ 12:20ಕ್ಕೆ ನಮ್ಮ ಸಂಗೀತ ಕ್ಲೋಸ್ ಆಗ್ಲಿ. ಅದುವರೆಗೂ ಒಳ್ಳೆ ಸಂಗೀತನ ಕೊಡಿ ಮೇಡಮ್. ಎಲ್ಲ ಧ್ಯಾನಿಗಳು ತುಂಬಾ ಅದ್ಭುತವಾಗಿ ಧ್ಯಾನ ಮಾಡ್ತಾರೆ. ಶಶಿಕಲಾ ಮ್ಯಾಮ್, ಕೇಳಿಸ್ತಾ?
ಮೌನವಾದ ಧ್ಯಾನ ಅದ್ಭುತವಾದ ಧ್ಯಾನ ಮಿತ್ರರೇ. ಮುಂದುವರಿಸೋಣ. ಸುಂದರವಾದ ಪ್ರಕೃತಿಯ ಮಡಿಲಲ್ಲಿ, ಪ್ರಶಾಂತವಾದ ವಾತಾವರಣದಲ್ಲಿ, ಸುಗಂಧದ ಪರಿಮಳ ಸೂಸುವಂತಹ ಪ್ರದೇಶದಲ್ಲಿ ಏಕಾಂಗಿಯಾಗಿ ಧ್ಯಾನಕ್ಕೆ ಕೊಡುತ್ತಿದ್ದೀವಿ ಅಂತ ಭಾವಿಸ್ತಾ, ಆ ಪ್ರಕೃತಿಯ ಸೊಬಗನ್ನು ಮನಸ್ಸಿನಲ್ಲೇ ಆರಾಧಿಸುತ್ತಾ, ಆಸ್ವಾದಿಸುತ್ತಾ ಆಳವಾದ ಧ್ಯಾನದಲ್ಲಿ ಇರ್ತಾ ಇದ್ರಿ ಮಿತ್ರರೇ. ಆಳವಾದ ಧ್ಯಾನಕ್ಕೆ ಹೋಗ್ತಾ ಇದ್ದೀರಿ. ಆಳವಾದ ಧ್ಯಾನಕ್ಕೆ ಹೋಗ್ತಾ ಇದ್ದೀರಿ. ನಿದ್ದೆ ಬರ್ತಾ ಇಲ್ಲ. ಧ್ಯಾನ ಮುಂದುವರಿತಾ ಇದೆ. ಆಳಕ್ಕೆ ಧ್ಯಾನಕ್ಕೆ ಹೋಗ್ತಾ ಇದ್ದೀರಿ. ನಮ್ಮ ಮನಸ್ಸಿನೊಳಗೆ ನಾವು ಶ್ವಾಸದೊಂದಿಗೆ ಪ್ರವೇಶಿಸ್ತಾ ಇದ್ದೀರಿ. ನಮ್ಮ ಶ್ವಾಸದಿಂದ ಎಷ್ಟು ಶಕ್ತಿಯುತವಾಗ್ತಾ ಇದ್ದೀರಿ. ನಮ್ಮ ಎಲ್ಲಾ ಅಂಗಾಂಗಗಳು ಗಮನಿಸುತ್ತಾ ನಮ್ಮ ದೇಹದಲ್ಲಿರುವಂತಹ ನೆಗೆಟಿವ್ ಎನರ್ಜಿನ ಆಚೆ ಕಡೆ ಹೋಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ವಿಶ್ವಶಕ್ತಿಯು ನಮಗೆ ಪೂರೈಸುತ್ತಿರುವ ಮಹಾಶಕ್ತಿಯು ನಮ್ಮ ಎಲ್ಲಾ ಅಂಗಾಂಗಗಳಲ್ಲಿಯೂ ಹರಿಯುತ್ತಿದೆ. ಎಲ್ಲಾ ಅಂಗಾಂಗಗಳು ನಮಗೆ ಶಕ್ತಿಯುತವಾಗ್ತಾ ಇದೆ. ನಮ್ಮ ದೇಹ ಹೂವಿನಂತಾಗ್ತಾ ಇದೆ. ಹೆಚ್ಚು ಶಕ್ತಿಯನ್ನು ತುಂಬಿಕೊಳ್ಳುತ್ತಿದ್ದೇವೆ ಮಿತ್ರರೇ. ಈ ಅದ್ಭುತವಾದ ಧ್ಯಾನ
ಮುಂದುವರಿಸ್ತಾ ಇದ್ದೀನಿ. ಆಳವಾದ ಧ್ಯಾನದಲ್ಲಿ ಮುಂದುವರಿಯೋಣ. ಇಷ್ಟವಾದ ಸಮಯದಲ್ಲಿ ನಮ್ಮ ಸುತ್ತಲೂ ಏಂಜಲ್ಸ್ ಓಡಾಡ್ತಾ ಇದ್ದಾರೆ. ಅವರು ನಮ್ಗೆ ಹೆಚ್ಚು ಶಕ್ತಿಯನ್ನು ನೀಡ್ತಾ ಇದ್ದಾರೆ. ಧ್ಯಾನಸ್ಥರಾಗಿರೋ ನಮಗೆ ಆ ಶಕ್ತಿಯನ್ನು ಆಸ್ವಾದಿಸಲು ಒಳ್ಳೆಯ ಸಮಯ. ನಮ್ಮ ಸಹಸ್ರಾರು ಚಕ್ರದಿಂದ ಒಂದು ಎಲ್ಲಾ ಶಕ್ತಿಯೂ ಸೇರಿ ಒಂದು ಅಣುವಿನಂತೆ ನಮ್ಮ ಸಹಸ್ರಾರು ಚಕ್ರದಲ್ಲಿ ಪ್ರವೇಶಿಸಿ ನಮ್ಮ ದೇಹವೆಲ್ಲ ವ್ಯಾಪಿಸುತ್ತಿದೆ. ನಮ್ಮ ದೇಹವೆಲ್ಲ ಅದ್ಭುತವಾದ ಶಕ್ತಿ ವ್ಯಾಪಿಸುತ್ತಿರುವುದರಿಂದ ನಮ್ಮ ದೇಹ ನವ ಚೈತನ್ಯವಾಗುತ್ತಿದೆ. ನವ ಚೈತನ್ಯದಿಂದಿರುವ ನಮ್ಮ ದೇಹ ನಮ್ಮ ಮನಸ್ಸನ್ನು ಆಳವಾದ ಧ್ಯಾನಕ್ಕೆ ಕರ್ಕೊಂಡೋಗ್ತಾ ಇದೆ. ನಮ್ಮ ಮನಸ್ಸನ್ನ ಆಳವಾದ ಧ್ಯಾನಕ್ಕೆ ಕರ್ಕೊಂಡೋಗ್ತಾ ಇದೆ ಮಿತ್ರರೇ.
ಮಿತ್ರರೇ, ಅದ್ಭುತವಾದ ಧ್ಯಾನವನ್ನು ಮುಂದುವರಿಸ್ತಾ ಇದ್ದೀರಾ. ಇಂತಹ ಪ್ರಶಾಂತವಾದ ವಾತಾವರಣದಲ್ಲಿ ಅದ್ಭುತವಾಗಿ ಧ್ಯಾನವನ್ನು ಮುಂದುವರಿಸ್ತಾ ಇದ್ದೀರಾ. ಆಳವಾದ ಧ್ಯಾನದಲ್ಲಿದ್ದೀರಾ. ಇಂತಹ ಧ್ಯಾನವನ್ನು ಮುಂದುವರಿಸಲು ನಮಗಿನ್ನ ಕೇವಲ 5 ನಿಮಿಷದ ಕಾಲಾವಕಾಶವಿದೆ ಮಿತ್ರರೇ. ಕೇವಲ 5 ನಿಮಿಷದ ಕಾಲಾವಕಾಶವಿದೆ. ಇಂತಹ ಸಮಯವನ್ನ ನಾವು ಸದುಪಯೋಗ ಪಡಿಸಿಕೊಳ್ಳೋಣ. ನಮ್ಮ ಶ್ವಾಸವನ್ನು ಗಮನಿಸುತ್ತಾ ನಮ್ಮ ಅಂತರಾಳಕ್ಕೆ ಪ್ರಯಾಣಿಸೋಣ. ನಮ್ಮ ಪ್ರಯಾಣ ಅಂತರಾಳದಲ್ಲಿ ಮುಂದುವರಿತಾ ಇದೆ. ಅದ್ಭುತವಾದ ಧ್ಯಾನ, ಮೌನ ಧ್ಯಾನ. ಈ ಅದ್ಭುತವಾದ ಧ್ಯಾನವನ್ನು ಮುಂದುವರಿಸಲು ನಮಗೆ ಕೇವಲ 3 ನಿಮಿಷಗಳ ಕಾಲಾವಕಾಶ. ಇಂತಹ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳೋಣ. ಇನ್ನೂ ಆಳವಾಗಿ ಧ್ಯಾನಕ್ಕೆ ಹೋಗೋಣ. ಇನ್ನೂ ಆಳಕ್ಕೆ ಧ್ಯಾನಕ್ಕೆ ಹೋಗೋಣ. ಆ ವಿಶ್ವಶಕ್ತಿಯನ್ನು ನಮ್ಮಲ್ಲಿ ಅಣುವಿನಲ್ಲಿಯೂ ತುಂಬಿಕೊಳ್ಳೋಣ. ಮಿತ್ರರೇ, ನಮ್ಮಲ್ಲಿರುವ ಎಲ್ಲಾ ನೆಗೆಟಿವ್ ಎನರ್ಜಿನ ಅಣುವಿನಿಂದ ಶ್ವಾಸದ ಮುಖಾಂತರ ಹೊರಗೆ ಹಾಕೋಣ. ಮೌನ ಧ್ಯಾನ, ಅದ್ಭುತವಾದ ಧ್ಯಾನ. ಇಂಥ ಅದ್ಭುತವಾದ ಧ್ಯಾನವನ್ನು ಮುಂದುವರಿಸ್ತಾ ಇದ್ದೀವಿ ಮಿತ್ರರೇ. ಇನ್ನು ನಮಗೆ 1 ನಿಮಿಷದ ಕಾಲಾವಕಾಶವಿದೆ ಮಿತ್ರರೇ. ಇಂತಹ ಒಳ್ಳೆಯ ಅದ್ಭುತ ಸಮಯದಲ್ಲಿ ಮೌನ ಧ್ಯಾನವನ್ನು ಮುಂದುವರಿಸಲು ಹಾಗೂ ನಾವು ಸಹಜ ಸ್ಥಿತಿಗೆ ಮರಳಲು ಇನ್ನು ನಮಗೆ ಕೇವಲ 1 ನಿಮಿಷದ ಕಾಲಾವಕಾಶವಿದೆ ಮಿತ್ರರೇ.
ಆಳವಾದ ಧ್ಯಾನವನ್ನು ಮುಂದುವರಿಸ್ತಾ ಇದ್ದೀವಿ. ಆಳಕ್ಕೆ, ಮನಸ್ಸಿನ ಅಂತರಾಳಕ್ಕೆ ನಮ್ಮ ಪಯಣ ಧ್ಯಾನದೊಂದಿಗೆ ನಮ್ಮ ಶ್ವಾಸದ ಸಮೇತ ಆಳವಾದ ಧ್ಯಾನವನ್ನು ಮನಸ್ಸಿನೊಳಗೆ ಪ್ರವೇಶಿಸ್ತಾ ಇದ್ದೀವಿ. ಇಂತಹ ಧ್ಯಾನವನ್ನು ಮುಂದುವರಿಸಲು ನಮಗೆ ಕೇವಲ 30 ಸೆಕೆಂಡುಗಳ ಕಾಲಾವಕಾಶವಿದೆ ಮಿತ್ರರೇ. ನಾವು ಇನ್ನು ಸಹಜ ಸ್ಥಿತಿಯತ್ತ ಮರಳಲು ಕೇವಲ 30 ಸೆಕೆಂಡುಗಳ ಕಾಲಾವಕಾಶವಿದೆ. ನನ್ನ ಮಾತು ಮಾತ್ರ ನಿಮಗೆ ಕೇಳಿಸ್ತಾ ಇದೆ. ಇನ್ನು ನಮಗೆ 10 ಸೆಕೆಂಡುಗಳ ಕಾಲಾವಕಾಶವಿದೆ ಮಿತ್ರರೇ. ಕೇವಲ 10 ಸೆಕೆಂಡುಗಳು. ಇನ್ನು 5 ಸೆಕೆಂಡುಗಳ ಕಾಲಾವಕಾಶವಿದೆ ಮಿತ್ರರೇ ಈ ಧ್ಯಾನವನ್ನು ಸಂಪನ್ನಗೊಳಿಸಲು. 5, 4, 3, 2, 1, 0. ಮಿತ್ರರೇ, ನಿಧಾನವಾಗಿ ಮುದ್ರೆಯನ್ನ ಬಿಡಿಸಿ. ನಿಧಾನವಾಗಿ ಮುದ್ರೆಯನ್ನ ಬಿಡಿಸಿ ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ಕಣ್ಣಿನ ಮೇಲೆ ಇಟ್ಕೊಳ್ಳಿ. ಆ ಶಾಖವನ್ನು ಕಣ್ಣಿಗೆ ಕೊಡುತ್ತಾ ಅದೇ ಸ್ಥಿತಿಯಲ್ಲಿ 5 ಸೆಕೆಂಡ್ಗಳ ಕಾಲ ಇರೋಣ. 5, 4, 3, 2, 1, 0. ನಿಧಾನವಾಗಿ ಕೈಗಳನ್ನು ತೆಗೆಯುತ್ತಾ ಮಿತ್ರರೇ ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಬಿಡಿ. ನಿಮ್ಮ ಹಸ್ತರೇಖೆಗಳನ್ನು ಗಮನಿಸಿ. ನಿಮ್ಮ ಹಸ್ತರೇಖೆಗಳನ್ನು ಗಮನಿಸುತ್ತಾ ಮತ್ತೆ ಕೈಗಳನ್ನು ಸ್ವಲ್ಪ ರಬ್ ಮಾಡಿ ಆ ಶಾಖವನ್ನು ನಿಮ್ಮ ಕಣ್ಣುಗಳಿಗೆ ಕೊಡಿ. ಶಾಖವನ್ನು ಕಣ್ಣುಗಳಿಗೆ ಕೊಡುತ್ತಾ ಕಿವಿಗಳಿಗೆ ಮತ್ತು ನಿಮ್ಮ ತಲೆಯಾಣೆಯ ಭಾಗ ಹಾಗೂ ನಿಮ್ಮ ದೇಹದ ಎಲ್ಲಾ ಅಂಗಾಂಗಗಳಿಗೂ ಸ್ಪರ್ಶಿಸುತ್ತಾ ಎಲ್ಲರೂ ಸಹಜ ಸ್ಥಿತಿಗೆ ಬನ್ನಿ. ಈ ಒಂದು ಅದ್ಭುತವಾದ ಧ್ಯಾನವನ್ನ, ಸಂಗೀತದೊಂದಿಗೆ ಧ್ಯಾನ ಹಾಗೂ ಮೌನ ಧ್ಯಾನವನ್ನ ಮಾಡಲು ಅವಕಾಶ ಕೊಟ್ಟಂತ ಮಹಾತಾರ್ ಫೌಂಡೇಶನ್ ಅವರಿಗೆ ಹಾಗೂ ಇಷ್ಟು ಸಮಯ ಧ್ಯಾನವನ್ನು ಮಾಡಲು ಅವಕಾಶ ನೀಡಿದಂತ ನಮ್ಮ ದೇಹಕ್ಕೆ ಹಾಗೂ ಪ್ರಕೃತಿ ಮಾತೆಗೆ ವಂದಿಸುತ್ತಾ ಎಲ್ಲರೂ ಸಹಜ ಸ್ಥಿತಿಯತ್ತ ಬರೋಣ. ತುಂಬಾ ಅದ್ಭುತವಾದ ಧ್ಯಾನ, ಬಹಳ ಅದ್ಭುತವಾದ ಧ್ಯಾನ. ಧನ್ಯವಾದಗಳು ಮಿತ್ರರು, ಧನ್ಯವಾದ. ಈಗ ಹೇಳಿ, ಎಲ್ಲರೂ ಸಹಜ ನೀರೊಂದು ಗ್ಲಾಸ್ ಕುಡೀರಿ. ಈಗ ಗ್ಲಾಸು ಹಾಕೊಳ್ಳಿ, ಸಹಜ ಸ್ಥಿತಿಗೆ ಬನ್ನಿ. ಈಗ ಎಲ್ಲಾ ಧ್ಯಾನಗಳಿಗೂ ನಮನ. ಥ್ಯಾಂಕ್ ಯು. ತುಂಬಾ ಅದ್ಭುತವಾಗಿ ಧ್ಯಾನವನ್ನು ಮುಂದುವರಿಸಿದ ಮಿತ್ರರೇ, ನಿಜವಾಗ್ಲೂ ನಿಮ್ಮನ್ನ ಹೇಳ್ಸೋದೇ ಬೇಡ ಅನಿಸ್ತು ನನಗೆ. ಅಷ್ಟು ಚೆನ್ನಾಗಿ ಧ್ಯಾನ ಮಾಡ್ತಾ ಇದ್ರ. ತುಂಬಾ ಅದ್ಭುತವಾದಂತಹ ಧ್ಯಾನ ಇವತ್ತು. ನಿನ್ನೆ ಯಾವ ರೀತಿ ಮಾಡಿದ್ರು ಅದೇ ರೀತಿ ಇವತ್ತು ಮುಂದುವರಿಸಿದ್ದೀರಾ. ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಭಾರತಿ ಮೇಡಮ್ ಅವರೇ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲ ನನ್ನ ಮಾಸ್ಟರ್ಸ್ಗುನು. ಯಾಕೆಂದ್ರೆ ಇವತ್ತು ಎಲ್ಲರೂ ತುಂಬಾ ತುಂಬಾ ಚೆನ್ನಾಗಿ ನಿನ್ನೆಯಿಂದ ಎನರ್ಜಿ ಹೇಗಿದೆಯೋ ಹಾಗೆ ನೀವು ಇಟ್ಕೊಂಡು ಅದೇ ಧ್ಯಾನನ ಮುಂದುವರಿಸ್ತಾ ಇದ್ದೀರಾ ಮಾಸ್ಟರ್ಸ್. ಥ್ಯಾಂಕ್ ಯು. ಇವತ್ತು ನಮ್ ಸಣ್ಣೇಗೌಡರು ಬಂದಿದ್ದಾರೆ, ನಮ್ಮ ಹಿರಿಯ ಮಾಸ್ಟರ್ಸ್. ಫಸ್ಟ್ ಅವರನ್ನ ಮಾತಾಡ್ಸೋಣ ಸರ್. ಆಗ್ಬೋದು. ಹಿರಿಯರ ಹಿತವಚನಗಳು ನಮಗೆ ತುಂಬಾ ಅದ್ಭುತ. ಯಾಕೆಂದ್ರೆ ಅವ್ರ ಗೈಡೆನ್ಸ್ ಅಲ್ಲಿ ನಾವು ಮುಂದೆ ಹೋದ್ರೆ ಇನ್ನು ಚೆನ್ನಾಗಿರುತ್ತೆ ಸರ್. ಹೌದೌದು. ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಮಾರ್ಕೆಟ್ ಹೋಗಿದ್ವಿ ನಾವು, ಈಗ ಬಂದ್ವಿ, ಒಂದು ಅರ್ಧ ಗಂಟೆ ಆಯ್ತು. ಹೇಗೂ ಬಿಡ್ತಲ್ಲ ಮೆಡಿಟೇಷನ್ ಕುಂದಿರ್ಬೇಕಂತ, ಆದ್ರೂ ಅರ್ಧದಿಂದ ಕನೆಕ್ಟ್ ಆದ್ವಿ. ಚೆನ್ನಾಗಿ ಮಾಡ್ತಾ ಅದ್ಭುತ. ಎಕ್ಸ್ಟ್ರಾ ಒಂದು ಅದಕ್ಕೆ ಅದಕ್ಕೆ ಶಕ್ತಿ ತುಂಬಾ ಎಲ್ಲರೂ ಸೇರ್ಬಿಟ್ಟು ಅದೇನು. ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬನ್ನಿ, ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ. ವಾಯ್ಸ್ ಕಟ್ ಆಗ್ತಾ ಇದೆ. ಕೇಳ್ತಾ ಇಲ್ಲ?
ಈಗ ಮಾತಾಡಿ. ಮಳೆ ಫುಲ್ ಜಾಸ್ತಿ ಇದ್ರೆ ಒಳ್ಳೇದಲ್ವಾ ಮಳೆ ಬಂದ್ರೆ. ಅದೇ ಧ್ಯಾನ ಚೆನ್ನಾಗ್ ಆಗ್ತಾ ಇದೆ. ಎಲ್ಲರೂ ಹೆಚ್ಚು ಒತ್ತು ಕೊಡ್ತಾ ಇದಾರೆ. ಅದರಲ್ಲಿ ಪೋರ್ಟಲ್ ಇನ್ನು ಮೆಡಿಟೇಷನ್ ಇನ್ನಿಂದ ಸ್ಟಾರ್ಟ್ ಆಗಿದಲ್ಲ 18-21 ಇನ್ನೂ ಅದ್ಭುತವಾಗಿ ಆಗ್ಲಿ, ವಿಶ್ವಕ್ಕೆ ಒಂದು ಚೈತನ್ಯ ಬರ್ಲಿ. ಅದರಲ್ಲೂ ವಿಶೇಷವಾಗಿ ನಮ್ಮ ರೈತ ಕುಲಕ್ಕೆ, ಭೂಮಿಗೆ, ಬೆಳೆಗಳಿಗೆ ಮತ್ತು ರೈತರು ಬಳಸ್ತಕ್ಕಂಥ ಪ್ರಾಣಿಗಳಿಗೆ ಒಂದು ಚೈತನ್ಯ ಬಂದು, ಒಟ್ಟಾರೆ ಹೇಳ್ಬೇಕಂದ್ರೆ ಬ್ರಹ್ಮಾಂಡನೇ ಇವತ್ತು ಶಕ್ತಿಮಯವಾಗಿಬಿಟ್ಟು ಅಹಿಂಸೆಯಿಂದ ಬದುಕ್ತಕ್ಕಂತ ಒಂದು ಸಮಾಜ ನಿರ್ಮಾಣ ಆಗ್ಲಿ ಅನ್ನೋದು ನಮ್ಮ ಆಶಯ. ಜೊತೆಗೆ ನಾಡಿದ್ದು ಭಾರತ ದೇಶದ ಒಂದು ಸ್ವತಂತ್ರ ದಿನಾಚರಣೆ ಇದೆ. ಅದಕ್ಕೆ ಪೂರ್ವಭಾವಿಯಾಗಿ ನಾಳಿದ್ದು ಮತ್ತು ನಾಡಿದ್ದು ಅದು ರಾಷ್ಟ್ರಗೀತೆಯನ್ನ ಒಂದ್ಸಾರಿ ಆರಂಭದಲ್ಲಿ ಹೇಳ್ತಕ್ಕಂತ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋಣ. ನಮ್ದು ಕೂಡ ರಾಷ್ಟ್ರಕ್ಕೆ, ಯಾಕಂದ್ರೆ ಮಹಾನ್ ವ್ಯಕ್ತಿಗಳು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿ ಸ್ವತಂತ್ರ ತರಿಸಿಕೊಟ್ಟಿದ್ದಾರೆ. ಮತ್ತು ಈ ಭಾರತಾಂಬೆಗೆ ಒಂದು ಗೌರವ ಸಲ್ಲಿಸ್ತಕ್ಕಂತ ಒಂದು ಕೆಲಸ ಆಗ್ಲಿ. ಅಟ್ಲೀಸ್ಟ್ ಆ ರಾಷ್ಟ್ರಗೀತೆಯನ್ನ ಹೇಳೋದ್ರ ಮುಖಾಂತರ, ಎಲ್ಲರೂ ಎದ್ ನಿಂತ್ಕೊಂಡು ಹೇಳೋದ್ರ ಮುಖಾಂತರ ನಾಳೆ ಮತ್ತು ನಾಡಿದ್ದು 2 ಟೈಮ್ ಮಾಡೋಣ ಅಂತ ಹೇಳಿ ನನ್ನ ಒಂದು ಅನಿಸಿಕೆಯನ್ನ ಹೇಳಕ್ ಇಷ್ಟಪಡ್ತೀನಿ. ಎಸ್, ಅಭಿನಂದನೆಗಳು ಎಲ್ಲರೂ ಕೂಡ ಮಾತಾಡಕ್ ಅವಕಾಶ ಕೊಟ್ಟಿದ್ದಕ್ಕಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಒಂದು ಆ ಮಾತನ್ನ ನಾವು ಎಲ್ಲಾರು ಪಾಲಿಸ್ತೀವಿ ಸರ್. ನಾಡ ಅಂದ್ರೆ ನಮ್ಮ ನ್ಯಾಷನಲ್ ಆಂಥಮ್ ಜೊತೆಗೆ ನಮ್ಮ ಮಾಸ್ಟರ್ಸ್ ಒಂದೊಂದು ಅವ್ರಿಗೆ ಬರೋ ಅಂತ ಒಂದೊಂದು ರಾಷ್ಟ್ರಗೀತೆ ಜೊತೆ, ಅಂದ್ರೆ ರಾಷ್ಟ್ರದ ಮೇಲಿನ ಪ್ರೀತಿಯಿಂದ ಎಷ್ಟೋ ಹಾಡುಗಳಿದೆ, ಕವನಗಳಿದೆ. ಅದನ್ನ ನಮ್ಮ ಮಾಸ್ಟರ್ಸ್ ಹೇಳ್ತಾರೆ ಅಂತ ಒಂದು ನಂಬಿಕೆಯಿಂದ ಓಕೆ ಅಂತೀವಿ ಸರ್. ಮಾಸ್ಟರ್ಸ್ ಓಕೆನಾ ಮಾಸ್ಟರ್ಸ್? ನೋಡಿ ಎಲ್ಲಾರು ಹ್ಯಾಂಡ್ ರೈಸ್ ಥಮ್ಸ್ ಅಪ್ ಕೊಡ್ತಿದ್ದಾರೆ. ಥ್ಯಾಂಕ್ ಯು ಮಾಸ್ಟರ್ಸ್. ನಿಮ್ಮಲ್ಲಿ ಏನಿದೆಯೋ, ನಿಮ್ಗೆ ಏನ್ ಬರುತ್ತೋ ಅದನ್ನೇ ಹೇಳಿ. ಒಂದ್ ಪುಟ್ಟು ಪದನಾದ್ರೂ ಸರಿ ಹೇಳಿ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಣ್ಣೇಗೌಡ್ರು ಇರ್ತಾರ ಅವತ್ತು ಅಂತ ತಿಳ್ಕೊಂಡಿದೀನಿ ಸರ್. ನೀವು ರಾಷ್ಟ್ರಭಕ್ತಿ ಗೀತೆ ಬೇಜಾನ್ ಇರ್ತವೆ. ಅದ್ರಲ್ಲಿ ಎಷ್ಟಾಗುತ್ತೆ ಅಷ್ಟು ಕಲೆ ಹಾಕಿ ಹುಡುಕಿ ರಾಷ್ಟ್ರಭಕ್ತಿ ಗೀತೆಗಳು ಸಿಗ್ತವೆ, ದೇಶಭಕ್ತಿ ಗೀತೆಗಳು ಸಿಗ್ತವೆ, ಒಂಥರ ಮೋಟಿವೇಶನ್ ಇವು ಸಿಗ್ತವೆ ಸಾಂಗ್ಸ್. ಅದ್ ಎಷ್ಟು ಬರುತ್ತೆ ನಿಮಗೆ, ರಾಗಬದ್ಧ ಬೇಕಾಗಿಲ್ಲ. ಅಟ್ಲೀಸ್ಟ್ ನಿಮ್ಮಲ್ಲಿ ಇರ್ತಕ್ಕಂತ ಕೃತಜ್ಞತೆಯನ್ನ ಆ ಸ್ವತಂತ್ರ ಹೋರಾಟಗಾರರಿಗೆ, ಈ ರಾಷ್ಟ್ರಕ್ಕೆ, ಭಾರತಾಂಬೆಗೆ ನಾವು ಸಲ್ಲಿಸ್ತಕ್ಕಂತ ಕ್ಷಣ ಅದು. ಎಲ್ಲರೂ ಮಾಡ್ರಿ. ಯಾಕಂದ್ರೆ ಈ ಭೂಮಿ ಮೇಲೆ, ಭಾರತಾಂಬೆಯ ನೆಲದ ಮೇಲೆ ಇದೀವಿ. ಗಾಳಿ ಸಿಕ್ಕಿದೆ, ಆಹಾರ ಸಿಕ್ಕಿದೆ, ಬೆಳಕು ಸಿಕ್ಕಿದೆ, ನೀರ್ ಸಿಕ್ಕಿದೆ. ಇದನ್ನೆಲ್ಲ ಕೊಟ್ಟು ನಮ್ ದೇಹನ ಬದುಕಿಸಿದೀವಿ. ಆ ಪಂಚಮಹಾಶಕ್ತಿಗಳಿಗೆ ಮತ್ತು ರಾಷ್ಟ್ರ ಮಾತೆ ಭಾರತಾಂಬೆಗೆ ಕೃತಜ್ಞತೆ ಸಲ್ಲಿಸೋದು 2 ಮಾತಾಡಿದ್ರೆ ಸಾಕಷ್ಟೇ. ಅದು ಎಲ್ಲರೂ ಮಾಡ್ತಾರನ್ನ ನನ್ನ ಭರವಸೆ ಇದೆ. ನಿಮ್ಗೆ ಏನ್ ಗೊತ್ತಾಗುತ್ತೆ, ಅಟ್ಲೀಸ್ಟ್ ಆ ವಿಡಿಯೋ ಆನ್ ಮಾಡ್ಕೊಂಡು ನಗರಿ ಸಾಕು, ಹೋಗ್ಲಿ ಅತ್ಲ ಏನು ಬರಲ್ಲ ಅಂತಂದ್ರೆ ಅಷ್ಟಾದ್ರೂ ಮಾಡ್ತೀರಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಮೇಡಮ್. ಓವರ್ ಟು ಯು ಮೇಡಮ್. ಥ್ಯಾಂಕ್ ಯು ಸರ್. ಎಲ್ಲಾರು ಥಮ್ಸ್ ಅಪ್ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಸೆಷನ್ ಅಲ್ಲಿ ಥಮ್ಸ್ ಅಪ್ ಅಂದ್ರೆ ನಾವೆಲ್ಲ ನಿಮ್ ಜೊತೆ ಇದೀವಿ ಅಂತ ಅರ್ಥ ಸರ್. ನಮ್ಮ ಸೆಷನ್ ಅಲ್ಲಿ ಹೇಳ್ಕೊಟ್ಟಿರೋದು, ವೆಂಕಟರಮಣ್ ಸರ್ ಹೇಳ್ಕೊಟ್ಟಿರೋದು. ನೀವು ವಿಡಿಯೋ ಆನ್ ಮಾಡಿ ಹೇಳಲಿಲ್ಲ ಅಂದ್ರೂ ಜಸ್ಟ್ ನೀವು ಹೀಗನ್ನಿ ನಮ್ಗೆ ಅರ್ಥ ಆಗತ್ತೆ ಅಂತ. ಹಾಗಾಗಿ ನಮ್ ಮಾಸ್ಟರ್ಸ್ ಎಲ್ಲಾರು ಥಮ್ಸ್ ಅಪ್ ಕೊಟ್ಟಿದ್ದಾರೆ ಸರ್. ನಿಮ್ ಜೊತೆ ಅವತ್ತು ನೀವು ನಮ್ ಜೊತೆ ಇರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಂಜುಳಾ ಮ್ಯಾಮ್, ನಾಗರತ್ನಮ್ಮ ಮ್ಯಾಮು ಇರ್ತಾರಂತೆ, ಅವರು ಥಮ್ಸ್ ಅಪ್ ಕೊಡ್ತಿದ್ದಾರೆ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ನಮಸ್ಕಾರ. ಸಣ್ಣಗೌಡ್ರು ಸರ್ ಹೇಳಿದ್ದು ರಾಷ್ಟ್ರಗೀತೆ ಹಾಡೋದು ಜನಗಣಮನ, ಬಟ್ ರಾಷ್ಟ್ರ ಭಕ್ತಿ ಗೀತೆಗಳು ಅಥವಾ ಏನು ಅಂತ ಗೊತ್ತಾಗ್ಲಿಲ್ಲ ಮೇಡಮ್. ಸಣ್ಣೇಗೌಡ್ರು ಹೇಳ್ತಿರೋದು ಕರೆಕ್ಟ್. ಅಂದ್ರೆ ರಾಷ್ಟ್ರಗೀತೆ ಹೇಳದ ನಂತರ ನಿಮಗೆ ಯಾವ್ದ್ಯಾವ್ದು ದೇಶಭಕ್ತಿ ಗೀತೆಗಳನ್ನ ನಾವು ಹಾಡಬಹುದು ಅಂತ ಹೇಳ್ತಿರೋದು ಮೇಡಮ್. ಒಂದ್ ನಿಮಿಷ ಕ್ಲಿಯಾರಿಟಿ. ಅಲ್ಲಲ್ಲ, ಹೇಳ್ತೀನಿ. ನಿಮಗೆ ದೇಶದ ಮೇಲೆ ಯಾವ ರೀತಿಯಾದಂತ ಭಕ್ತಿ ಇದೆ, ಆದ್ರಿಂದ ಯಾವ ರೀತಿ ವ್ಯಕ್ತಪಡಿಸ್ತೀರಾ, ಹಾಡಿನ ಮುಖಾಂತರ, ಕವನದ ಮುಖಾಂತರ, ಇಲ್ಲ ಒಂದು ನಾಟಕದ ಮುಖಾಂತರ ಆಗ್ಬೋದು. ನಿಮ್ಮ ಮನಸ್ಸಿನಲ್ಲಿರುವಂತ ನಮ್ಮ ಭಾರತಾಂಬೆಯ ಮೇಲಿರುವಂತ ಒಂದು ಕಾಳಜಿನ ವ್ಯಕ್ತಪಡಿಸಿ ಆವತ್ತಿನ ದಿನ. ಯಾಕಂದ್ರೆ ಭಾರತಾಂಬೆನ ಬಿಡುಗಡೆ ಮಾಡಿದಂತ ದಿನ. ಆ ಒಂದು ಸಂದರ್ಭನ ನಾವು ನೆನೆಸೋದಕ್ಕೋಸ್ಕರ ನಮ್ಮ ಮನಸ್ಸಲ್ಲಿರುವಂತ ಆ ಭಕ್ತಿ ಭಾವನ ವ್ಯಕ್ತಪಡಿಸೋಣ. ನ್ಯಾಷನಲ್ ಆಂಥಮ್ ಆದ ತಕ್ಷಣ ಅದು ಅಲ್ಲಿಗೆ ಮುಗೀತು. ಅದು ಎಲ್ಲಾರು ಸೇರಿ ಆಡುವಂತದ್ದು ಒಂದು ಗೀತೆ. ಇದು ಇಂಡಿವಿಜುವಲ್ ಆಗಿ ನಿಮ್ಮ ಮನಸ್ಸಿಗೆ ಯಾವ ಕೃತಜ್ಞತೆ ಸಲ್ಲಿಸಬೇಕು ನಮ್ಮ ದೇಶಕ್ಕೆ,
ನಮ್ಮ ಭಾರತಾಂಬೆಗೆ, ಅದನ್ನ ಹೇಳಿ ಅಂತ ಹೇಳ್ತಾರೆ. ಎಲ್ಲರಿಗೂ ಕನ್ನಡದ ಮೇಲೆ, ಕನ್ನಡಾಂಬೆಯ ಮೇಲೆ ಎಲ್ಲ ಭಕ್ತಿ ಇದೆ, ಭುವನೇಶ್ವರಿ ಮೇಲೆ. ಆ ಭುವನೇಶ್ವರಿ ಮೇಲೆ ಕನ್ನಡ ಗೀತೆಗಳು ಜಾಸ್ತಿ ಇದಾವೆ. ಅದೇ ರೀತಿ ಭಾರತಾಂಬೆಯ ಮೇಲೂ ಇದೆ. ಅದನ್ನ ವ್ಯಕ್ತಪಡಿಸೋಣ ಎಲ್ಲಾರು, ನಾವು ನಿಮ್ ಜೊತೆ ನಾವು ಸೇರ್ಕೊಂಡು ಅದನ್ನ ವ್ಯಕ್ತಪಡಿಸೋಣ ಅಂತ ಹೇಳಿದ್ದಾರೆ. ಧಾರಾಳವಾಗಿ ಎಲ್ಲಾರು ನಾವು ಮಾಡೋಣ. ಎಲ್ಲಾರು 2 ಸಾಲು, ಜಾಸ್ತಿ ಬೇಡ, ಪೂರ್ತಿ ಹಾಡ್ ಬೇಡ. ಅಚ್ಚೇವು ಕನ್ನಡದ ದೀಪ ಅನ್ನೋದು ಸ್ಟಾರ್ಟ್ ಮಾಡಿದ್ರೆ 1-2 ಸಾಲು, ಆ ರೀತಿ ಒಂದ್ ಸ್ಟಾಂಜಾ ಒಂದ್ ಸಾಂಗ್. ಆ ಪಲ್ಲವಿ ಮಾತ್ರ ಹಾಡಿದ್ರೆ ಸಾಕು, ಬರೀ ಪಲ್ಲವಿ, ಪೂರ್ತಿ ಹಾಡ್ ದಯವಿಟ್ಟು ಬೇಡ. ಎಲ್ಲಾರ್ಗು ಅವಕಾಶ ಕೊಡೋಣ. ಒಂದೊಂದು ಪದ ಹಾಡಿಂದ ಒಂದೊಂದು ಪಲ್ಲವಿ ಹಾಡೋಣ ಸಾಕು. ಎಲ್ಲಾರು ಅದಕ್ಕೆ ತಯಾರಾಗಿ. ಅದಲ್ದಿರ ನಿಮ್ಮ ಭಾವನೆಗಳು ವ್ಯಕ್ತಪಡಿಸೋದಕ್ಕೋಸ್ಕರ 2 ಸಾಲು ಕವನ, 2 ಸಾಲು ಕವನ ಯಾವ್ದಾದ್ರೂ ಆಗ್ಬೋದು. ಭಾರತಾಂಬೆಯ ಮೇಲೆ, ನಮ್ಮ ಭಾರತ ದೇಶದ ಮೇಲೆ ನಮ್ಮ ಭಕ್ತಿಪೂರ್ವಕವಾದ ಸಮರ್ಪಣೆ ಅಂತ ಮಾಡೋಣ. ಥ್ಯಾಂಕ್ ಯು ಮೇಡಮ್. ಅರ್ಥ ಆಯ್ತಲ್ವಾ ಎಲ್ಲರಿಗೂ? ರಾಷ್ಟ್ರಗೀತೆಯನ್ನು ಕೂಡ ಹಾಡೋದು, ಬಟ್ ಧ್ಯಾನಕ್ಕೆ ಪೂರ್ವದಲ್ಲಿ ಆಗ್ಲಿ ಅಥವಾ ಧ್ಯಾನ ಆದ್ಮೇಲೆ ಆಗ್ಲಿ ಜನಗಣಮನ ಇದೆಲ್ಲ ರಾಷ್ಟ್ರಗೀತೆ ಎಲ್ಲರೂ ಸೇರಿ ಹಾಡೋದೆ. ಅದ್ರ ಜೊತೆಯಾಗಿ ಪ್ರತಿಯೊಬ್ರು ವೈಯಕ್ತಿಕವಾಗಿ ರಾಷ್ಟ್ರಕ್ಕೆ ಸಲ್ಲಿಸ್ತಕ್ಕಂಥದ್ದು ನಿಮ್ಮ ಮಾತು, ನಿಮ್ಮ ಸ್ವರ, ನಿಮ್ಮ ನುಡಿ, ಅದು ಯಾವ ರೂಪದಲ್ಲಿ ಆದ್ರೂ ಬರ್ಲಿ ಅನ್ನೋದು ನಮ್ಮ ಆಶಯ. ಓಕೆ, ಈ ಒಂದು ಕಾರ್ಯಕ್ಕೆ ನಾವು ನುಡಿ ನಮನ ಅಂತ ಹೇಳ್ತೀವಿ. ಎಸ್, ನುಡಿ ನಮನ ಅಂತ ಕರಿತೀವಿ. ಈ ನುಡಿ ನಮನನ ನಮ್ಮ ದೇಶಕ್ಕೆ ನಾವು ಅರ್ಪಿಸೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್ಸ್. ಬರೀ ನಿಮ್ಗೆ ಕನ್ನಡ, ನನಗೆ ಕನ್ನಡ ಹಾಡ್ ಬರೋದಿಲ್ಲ ಸರಿಯಾಗಿ ಅಂತಂದ್ರೆ ಇಲ್ಲಿ ಲ್ಯಾಂಗ್ವೇಜ್ ಬರೋಲ್ಲ ಮಾಸ್ಟರ್ಸ್. ನೀವ್ ಯಾವ ಭಾಷೆಯಲ್ಲಾದ್ರೂ ಹೇಳ್ಬಹುದು ಅಂತ ನಮ್ ಸಣ್ಣೇಗೌಡ್ರು ಹೇಳ್ತಿರ್ತಾರೆ. ಎಲ್ಲಾ ಭಾಷೆಯಲ್ಲೂ ಯಾವ್ದೋ ಒಂದು ಭಾಷೆಯಲ್ಲಿ ಆಡ್ರಪ್ಪ, ನಿಮ್ಮ ಮುಖಗಳನ್ನ ತೋರಿಸ್ರಪ್ಪ ಅಂತ ಕೇಳ್ತಿರ್ತಾರೆ ಬೆಳಗ್ಗೆ ಹೊತ್ತು, ಮತ್ತೆ ನೈಟ್ ಕ್ಲಾಸ್ ಅಲ್ಲಿ ಅವ್ರು ಹೇಳ್ತಿರ್ತಾರೆ. ಅವಾಗ ನಮಗ್ ನಗು ಬರುತ್ತೆ, ಧ್ಯಾನದಲ್ಲಿ ಕೂತಿರ್ತೀವಿ, ಆದ್ರೂ ನಗ್ತಾ ಇರ್ತೀವಿ. ಹಾಗೆ ನಗು ಮುಖನಾರ ತೋರ್ಸಿ ಅಂತ ಕೇಳ್ತಿದ್ದಾರೆ. ಯಾಕೆ ಅಂದ್ರೆ ನಮ್ಮ ಮಾಸ್ಟರ್ಸ್ ಎಷ್ಟು ಜನ ಇದೀವಿ ಅನ್ನೋದು ನಮ್ಗೆ ಹತ್ರದಲ್ಲಿ ಸಿಕ್ಕಿದಾಗ, ಓ ನೀವು ಇದ್ರ ನಮ್ ಕ್ಲಾಸ್ ಅಲ್ಲಿ ಅಂತ ಕೇಳೋ ಪರಿಸ್ಥಿತಿ ಬರೋದು ಬೇಡ ಅನ್ನೋ ಒಂದು ಉದ್ದೇಶಕ್ಕೆ ನಾವೆಲ್ಲಾದ್ರೂ ಆಫ್ಲೈನ್ ಅಲ್ಲಿ ಸಿಕ್ಕಿದಾಗ, ಓ ನೀವು ನಮ್ ಕ್ಲಾಸ್ ಅಲ್ಲಿ ಇದ್ರಾ ಅಂತ ಕೇಳೋದಕ್ಕಿನ್ನ, ಓ ಇವ್ರು ನಮ್ ಕ್ಲಾಸ್ ಅಲ್ಲಿ ಇದ್ರು ಅಂತ ಹೇಳೋದ್ರಲ್ಲಿ ಪಾಸಿಟಿವ್ನೆಸ್ ಇರುತ್ತೆ ಅಂತ ಒಂದು ಆಸೆಯಿಂದ ನಾವ್ ಹೇಳ್ತೀವಿ. ಮಾಸ್ಟರ್ಸ್ ನಿಮ್ಗೆ ವಿಡಿಯೋ ಆನ್ ಮಾಡ್ಕೊಳ್ಳಿ ಅಂತ. ಹಾಗಾಗಿ ನಮ್ ಸಣ್ಣೇಗೌಡ್ರು ಹೇಳ್ತಾರೆ, ನಿಮ್ ನಗುನಾರು ನಮ್ಮ ಮುಖ ತೋರಿಸಿ ಅಂತ. ಭಾರತಿ ಮೇಡಮ್ ಅವರೇ, ಒಂದ್ ಸಣ್ಣ ಕರೆಕ್ಷನ್. ನಮ್ಮ ಧ್ಯಾನದಲ್ಲಿ ನಮ್ಮ ಕ್ಲಾಸ್ ಅಲ್ಲಿ ಇದ್ದೀರಾ ಅಂತಲ್ಲ, ನಮ್ಮ ಕುಟುಂಬದವ್ರು ಇವರು ಅಂತ ಗುರುತಿಸೋಕಾದ್ರೂ ಅವ್ರ ಮುಖ ನೋಡೋಣ ಅಂತ. ಸರ್, ಅದನ್ನೇ ಹೇಳಿದ್ದು. ಈಗ ಎಲ್ಲಿರ್ತಾರೋ ಗೊತ್ತಿಲ್ಲ, ಯಾವ ಬ್ಯಾಚ್ ಅಲ್ಲಿ ಇದ್ರು ಅದೇ ನಮ್ಮನೆ ಬ್ಯಾಚೆ, ನಮ್ ಬ್ಯಾಚ್ ಅಲ್ಲಿ ಇದಾರೆ ಅನ್ನೋದೇ ಗೊತ್ತಾಗಲ್ಲ ಸರ್. ನಾನು ನಮ್ಮ ಕುಟುಂಬದವರು ಅಂತ ಗೊತ್ತಾಗ್ಬೇಕಷ್ಟೇ. ವೆಂಕಟರಮಣ್ ಸರ್, ನನಗ್ ಗೊತ್ತಾಯ್ತು ನೀವ್ ಹೇಳಿದ್ದು. ನನ್ನ ಬ್ಯಾಚು ಅಂತ ನಾನು ಹೇಳಿಲ್ಲ. ನಮ್ಮ ಬ್ಯಾಚ್ ಅಲ್ಲಿ ಬೆಳಗಿನ ಬ್ಯಾಚ್ ಆದ್ರೂ ಇರ್ಬೋದು, ನೈಟ್ ಬ್ಯಾಚ್ ಅಲ್ಲಾದ್ರೂ ಇರ್ಬೋದು ಸರ್, ಮಧ್ಯಾಹ್ನದ ಬ್ಯಾಚ್ ಅಲ್ಲಾದ್ರೂ ಸರಿ. ಪಾಪ ಇದಾರೆ, ನಮ್ಗ ಅವ್ರು ಯಾರು ಅಂತ ಗೊತ್ತಿಲ್ಲ. ಇವ್ರು ನಮ್ ಬ್ಯಾಚ್ ಅಲ್ಲಿ ಇರೋರಾ, ಇಲ್ಲ ನಮ್ಮ ಮಹಾ ಅವತಾರ್ ಫೌಂಡೇಶನ್ ಅಲ್ಲಿ ಬಂದಿರೋರಾ, ಇಲ್ಲ ಯೂಟ್ಯೂಬ್ ಇಂದ ನೋಡಿ ಬಂದಿರೋರಾ ಅಂತ ಕನ್ಫ್ಯೂಷನ್ ಆಗತ್ತೆ ಸರ್. ಹಾಗಾಗಿ ಹೇಳಿದ್ದು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹಾಗೆ ಸ್ವಲ್ಪ ಹ್ಯಾಂಡ್ ರೈಸ್ ಮಾಡ್ರಪ್ಪ, ಯಾರಾದ್ರೂ ಮಾತಾಡೋರಿದ್ರೆ. ಎಲ್ಲ ನಿಮ್ ಸ್ಮೈಲಿಂಗ್ ಫೇಸ್ ತೋರಿಸ್ತಾ ಇದ್ದೀರಾ, ನಿಮ್ ಖುಷಿನ ನಮ್ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಿದೀನಿ. ನೀವ್ ಅಲ್ಲೇ ಸ್ಮೈಲ್ ತೋರ್ಸಿದ್ರೆ ನಾನು ಏನಂತ ಅರ್ಥ ಮಾಡ್ಕೊಳ್ಳಿ? ನಮ್ ಮಾತ್ ಇಷ್ಟ ಆಯ್ತು ಅನ್ಕೋಬೇಕಾ, ಇಲ್ಲ ಬೋರ್ ಹೊಡಿತಿದೆ ಅನ್ಕೋಬೇಕಾ, ಏನು ಅಂತ ಗೊತ್ತಾಗ್ತಿಲ್ಲ ಮಾಸ್ಟರ್ಸ್. ಭಾರತಿ ಮೇಡಮ್, ಇವತ್ತು ಧ್ಯಾನ ತುಂಬಾ ಚೆನ್ನಾಗಿತ್ತು. ಓಂಕಾರ ಇದಿತ್ತು. ನಾವು 1/4 ಗಂಟೆ ಲೇಟ್ ಆಗಿ ಜಾಯಿನ್ ಆದೆ, ಆದ್ರೂನು ಡೀಪ್ ಆಗಿ ಹೋಗಿದ್ವಿ. ಅಡಕೆ ವ್ಯಾಪಾರಕ್ಕೆ ಬಂದ್ಬಿಟ್ರು. ನಮ್ಮಲ್ಲಿ ಎಬ್ರುಸಿ ಅಲ್ಲಿ ವೈರ್ ನೆಟ್ಟ ಕೂತಿರ್ತೀನಿ, ಅದು ಚಳಿ, ನಮ್ದು ಓಪನ್, ಮಳೆ ಬೇರೆ ಸಣ್ಣ ಗಣಿತಾ ಐತೆ. ಹಂಗಾಗಿ ಇದೆಲ್ಲ ವೈರ್ ನೆಟ್ ಇದ್ರಲ್ಲಿ ಕೂತ್ಕೊಂತೀನಿ ಡೈಲಿ ನಾನು. ಹಂಗಾಗಿ ನಮ್ಮಲ್ಲಿ ಎಬ್ರುಸ್ಬಿಟ್ಟು ಒಳಗ್ ಕಳ್ಸಿದ್ರು. ಹಿಂಗಂದು ನಡಿ ಒಳಿಕೆ ಅಂತಂತಂದ್ರು. ಅವಾಗ ಎಚ್ಚರ ಆಗೋಯ್ತು. ಬಹಳ ಚೆನ್ನಾಗಿತ್ತು ಇವತ್ತು. ಅದ್ರಲ್ಲೂ ಓಂಕಾರ ಧ್ಯಾನ ಬಹಳ ಚೆನ್ನಾಗಿತ್ತು. ಹಂಗಾಗಿ ಮೇಡಮ್, ಧ್ಯಾನ ಮಾಡಿಸಿದ್ದ ವೆಂಕಟರಮಣ್ ಸರ್ಗೆ ಹೃತ್ಪೂರ್ವಕ ವಂದನೆಗಳು. ನಮ್ ಕಡೆಯಿಂದ ವೆಂಕಟರಮಣ್ ಸರ್ಗೆ ಚಪ್ಪಾಳೆ ತಟ್ಟಿ ನಮ್ಗ ಅವ್ರಿಗೆ ಸರ್ ಹೇಳ್ದಂಗೆ ಮೇಡಮ್, ನೆನ್ನೆ ನೆಟ್ವರ್ಕೇ ಸಿಗ್ಲಿಲ್ಲ ನನ್ಗೆ. ಒಂದ್ ಮಂಗಳಗೌರಿ ಉದ್ಯಾಪನೆ ಇತ್ತು, ಗುಬ್ಬಿಗೆ ಹೋಗಿದ್ದೆ. ನೋಡಿದ್ರೆ ಅಲ್ಲಿ ಸಿಗ್ಲೇ ಇಲ್ಲ ನೆಟ್ವರ್ಕ್. ಎಷ್ಟು ಟ್ರೈ ಮಾಡಿ ಕೊನೆಗೆ 10:45ಗೆ ಜಾಯಿನ್ ಆದೆ, ಬಟ್ ಸಿಗ್ಲೇ ಇಲ್ಲ. ಕೊನೆಗೆ ಹಂಗೇನೆ ಸರ್ ಹೇಳ್ತಿರಲ್ಲ, ನೆಟ್ವರ್ಕ್ ಇಲ್ದಲೇ ಇದ್ರು 11ರಿಂದ 12 ಮಾಡಿ ಅಂತ, ಹಂಗೆ ಕೂತ್ಕೊಂಡು ಹಂಗೆ ಧ್ಯಾನ ಮಾಡಿದೆ.
ಮಾಡಿ ಮೇಲೆ ಹೋಗಿ ಅಲ್ಲಿ ಕೂತ್ಕೊಂಡ್ ಮಾಡ್ದೆ. ನಾ ಅದಕ್ಕೆ ಹೇಳಿದ್ದು, ಸುಮಾರು ಜನ ಸ್ಕೂಲ್ಗಳಲ್ಲಿ ಕೂತಿದ್ದಾರೆ, ಒಂದು ನೆಟ್ವರ್ಕ್ ಮಾತ್ರ ನಮಗ್ ಕಾಣುತ್ತೆ. ಇಲ್ಲಿ ವಿಡಿಯೋ ಅಂದ್ರೆ ನಮ್ಗೆ ಇಲ್ಲಿ ಆನ್ಲೈನ್ ಅಲ್ಲಿ ಬಂದಿರೋದು ಒಂದ್ ನಂಬರ್ ತೋರಿಸಿದ್ರೆ ಅಲ್ಲಿ 10 ಜನ ಇರ್ತಾರೆ. ಹಾಗಾಗಿ ನಾನು ಹೇಳಿದ್ದು 90 ಜನ ಇಲ್ಲ, ಇಲ್ಲಿ 1000 ಜನನೇ ಇದೀವಿ ಅಂತ ಹೇಳಿದ್ದು. ಯಾಕೆಂದ್ರೆ ನೀವು ಹಾಗೆಲ್ಲ ಮಾಡಿರ್ತೀರಾ ಅಂತ ಗೊತ್ತು. ಯಾಕೆ ಸರ್ ಹೇಳಿದ್ರು ಮುಂಚೆನೆ, ನೀವು ಆನ್ಲೈನ್ ಅಲ್ಲಿ ಬರಕ್ ಆಗ್ಲಿಲ್ಲ ಅಂದ್ರೂ ನೀವ್ ಎಲ್ಲಿ ಕೂತಿದ್ದೀರೋ ಅಲ್ಲಿಂದಾನೇ ಧ್ಯಾನ ಮಾಡಿ ಮಾಸ್ಟರ್ಸ್ ಅಂತ ನಮ್ ವೆಂಕಟರಮಣ್ ಸರ್ ಹೇಳಿರೋದನ್ನ ನೀವು ಪಾಲಿಸ್ತೀರಾ ಅಂತ ಒಂದು ನಂಬಿಕೆ ಮೇಲೆ ನಾನು 100+ ಅಂತ ಹೇಳ್ದೆ ನಿನ್ನೆ ಬೆಳಗ್ಗೆನೂ ಹೇಳ್ದೆ ನಾನು. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಮೇಡಮ್. ಮಂಜುಳಾ ಮ್ಯಾಮ್, ಮಂಜುಳಾ SN. ಒಂದ್ ನಿಮಿಷ, ಈಗ ಒಂದು ಕಾರ್ಯಕ್ರಮ ನಾನು ಬಿಟ್ಟೆ, ಯಾಕಂದ್ರೆ ಮೊದ್ಲು ಧ್ಯಾನ ನೋಡ್ತಾ ಇದ್ದ ನನ್ ಖುಷಿ ಆಯ್ತು. ಈಗ ಒಂದು ಮುದ್ರೆನ ಹೇಳ್ಕೊಟ್ಬಿಡ್ತೀನಿ, ಎಲ್ಲಾರು ಸ್ವಲ್ಪ ಗಮನಿಸಿ. ಈ ಮುದ್ರೆ ಇದು ಜಲ ತತ್ವ ಮುದ್ರೆ, ಇದನ್ನ ಸರಿಯಾಗಿ ಗಮನಿಸಿ. ಇದನ್ನ ಜಲೋದಕ ಮುದ್ರೆ ಅಂತ ಕೇಳ್ತಾರೆ. ಜಲೋದಶಕ ಮುದ್ರೆ. ಬೆರಳು ಕಿರಿಬೆರಳಿನ ಹೆಬ್ಬೆರಳಿನ ಬುಡಕ್ಕಿಟ್ಕೋಬೇಕು. ಆ ಹೆಬ್ಬೆರಳಿಂದ ಕಿರಿಬೆರಳನ್ನ ಪ್ರೆಸ್ ಮಾಡ್ಬೇಕು, ಈ ರೀತಿ ಜಲೋದಶಕ ಮುದ್ರೆ. ಪ್ರೆಸ್ ಮಾಡ್ಬೇಕು, ಈ ರೀತಿ ಇಟ್ಕೋಬೇಕು. ಇದು ಬಹಳ ಅದ್ಭುತವಾದ ಮುದ್ರೆ. ಈ ಸಮಯದಲ್ಲಿ ನಮಗೆ ಇದು ತುಂಬಾ ಉಪಯುಕ್ತ. ಇದನ್ನ ಏನಕ್ಕೆ ಅಂದ್ರೆ, ಈ ಶೀತ ಹೆಚ್ಚಾದಾಗ, ಗಂಟ್ಲು ನೋವಾದಾಗ, ಆಮೇಲೆ ತುಂಬಾ ಆಕ್ಷೆಗಳು ಬರೋದು, ಇಲ್ಲ ಹೆಚ್ಚಾಗಿ ಯೂರಿನ್ ಪಾಸ್ ಮಾಡೋದು ಅಂತ ಸಮಯದಲ್ಲಿ ಈ ಮುದ್ರೆನ ಇಟ್ಕೊಂಡು ಕುತ್ಕೊಂಡ್ರೆ ನಮ್ಗೆ ತುಂಬಾ ಅದ್ಭುತವಾದ ಈ ಮುದ್ರೆಯಿಂದ ನಮಗೆ ಕೆಲಸ ಆಗುತ್ತೆ. ಮತ್ತೆ ದೇಹದಲ್ಲಿರುವಂತ ಕೊಬ್ಬು ಕರಗಿಸುತ್ತೆ. ನಮಗೆ ಜಲತತ್ವ ಜಾಸ್ತಿ ನಮ್ಮ ಮೈಯಲ್ಲಿ, 70% ನೀರಿದೆ ಅಂತ ಹೇಳ್ತಾರೆ ಅಲ್ವಾ. ಅದಕ್ಕಿಂತ ಹೆಚ್ಚಾಗಿ ನೀರಾದ್ರೆ ಮೈಯಲ್ಲಿ ನಮ್ಗೆ ಈ ಶೀತದ ತೊಂದರೆಗಳು ಬರೋದು ಜಾಸ್ತಿ, ಮೈ ತೂಕ ಆಗೋದು ಜಾಸ್ತಿ, ಕೊಬ್ಬು ಬರೋದು ಜಾಸ್ತಿ. ಇದನ್ನ ಈ ಮುದ್ರೆಯಿಂದ, ಈ ಅಗ್ನಿ ತತ್ವ ಅನ್ನೋದ್ರಿಂದ ನಾವು ಪ್ರೆಸ್ ಮಾಡಿ ಇಟ್ಕೊಂಡು ಕನಿಷ್ಠ ಪಕ್ಷ 20ರಿಂದ 25 ನಿಮಿಷ ನಾವು ಮಾಡಿದ್ವಿ ಅಂದ್ರೆ ಅದರ ದೇಹದಲ್ಲಿ ನಮ್ಗೆ ಬ್ಯಾಲೆನ್ಸ್ ಮಾಡ್ತದೆ, ಸಮತೋಲನಕ್ಕೆ ತರ್ತದೆ. ಇಂಥ ಅದ್ಭುತವಾದ ಮುದ್ರೆನ ನಾವು ಮರಿಬಾರ್ದು, ನೆನ್ಪಿಟ್ಕೊಳ್ಳಿ. ಮತ್ತೆ ಹೇಳ್ತಾ ಇದೀನಿ, ಜಲೋದಶಕ ಮುದ್ರೆ ಹೆಸರೇ ಮರ್ತೋಗ್ತೀವಿ, ಅದಕ್ಕೆ ಆದಷ್ಟು ನೆನ್ಪಿಟ್ಕೊಳ್ಳಿ. ಧನ್ಯವಾದಗಳು, ಕೇಳಿದ್ದೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಆಗ್ಲೇ ಇನ್ನೊಬ್ರು ಮುದ್ರೆ ತೋರಿಸ್ತಾವ್ರೆ, ನಾವು ಜಲೋದಕ ಮುದ್ರೆ ಮಾಡಿದ ನಂತರ ಪ್ರಾಣ ಮುದ್ರೆ ಮಾಡಲ್ವಾ ಅಂತ ತೋರಿಸ್ತಾವ್ರೆ ಮಾಸ್ಟರ್ಸ್. ನೀವು ಬಿಟ್ರು ಅವ್ರು ಬಿಡಲ್ಲ ಸರ್. ಮಾಡಬೇಕು. ಅದು ನಮಗೆ ಎಲ್ಲ ಮುದ್ರೆಗಳಿಗೂ ಒಂದ್ ರೀತಿ ತಾಯಿ ಮುದ್ರೆ, ನಮ್ ಜೊತೆಯಲ್ಲೇ ನಮ್ ಪ್ರಾಣ. ನಮ್ ಪ್ರಾಣ ಅದಾದ ತಕ್ಷಣ ಅದೇ ಇರೋದು, ಪ್ರಾಣ ಮುದ್ರೆನೇ ಇರೋದು. ಆದ್ರೆ ನೆನ್ಪಿಟ್ಕೊಂಡಿರ್ತಾರ ಅಂತ ನಾನು ಸುಮ್ನಾದೆ, ಯಾಕಂದ್ರೆ ಸಮಯ ತುಂಬಾ ಕಮ್ಮಿ ಇದೆ. ಅದಕ್ಕೆ ಹೇಳಿ, ಇನ್ನ ನಿಮ್ಮ ಅನುಭವಗಳನ್ನ ಕೇಳಬೇಕು, ನೀವು ಹಂಚ್ಕೋಬೇಕು ಅನ್ನೋ ಉದ್ದೇಶದಿಂದ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಚ್. ಹಾಗೆ ಇವತ್ತು ನಿನ್ನೆ ಯಾರೋ ಒಬ್ರು ಕೇಳ್ತಿದ್ರು, ನಾವು ಬಿಸ್ನೆಸ್ ಮಾಡ್ತಿದೀವಿ, ನಮ್ಗೊಂದು ಏಂಜಲ್ ನಂಬರ್ ಕೊಟ್ಬಿಡಿ ಮೇಡಮ್ ಅಂತ ಕೇಳಿದ್ರು. ಅವರು ಆನ್ಲೈನ್ ಅಲ್ಲೇ ನಾನು ಕೊಡ್ತೀನಿ ಅಂದೆ, ಯಾಕೆಂದ್ರೆ ಇಷ್ಟು ಜನಕ್ಕೂ ಯಾರಲ್ಲೋ ಒಬ್ರಿಗೆ ಉಪಯೋಗ ಆಗತ್ತೆ. ನೀವು ಒಂದು ಮಾತು ಕೇಳಿರೋದು ಎಲ್ರಿಗೂ ಉಪಯೋಗ ಆಗತ್ತೆ ಅಂತ ಹೇಳಿದ್ದೆ ಮಾಸ್ಟರ್. ಹಾಗಾಗಿ ಇವತ್ತು ಕೊಡ್ತಾ ಇದ್ದೀನಿ. ಸ್ವಲ್ಪ ಲಾಂಗ್ ಇದೆ, ಇದ್ರಲ್ಲೆಲ್ಲೂ ಕಾಮ ಇಲ್ಲ, ಗ್ಯಾಪ್ ಇಲ್ಲ. ಬಿಸ್ನೆಸ್ ಇಂಪ್ರೂವ್ಮೆಂಟ್ಗೆ ಅಂದ್ರೆ ನಾವ್ ಏನೋ ಒಂದು ಬಿಸ್ನೆಸ್ ಮಾಡ್ತಿದೀವಿ, ಅದ್ ಯಾವ್ದಾದ್ರು ಆಗಿರ್ಬೋದು, ಮನೇಲೆ ಕೂತು ಮಾಡೋ ಅಂತದ್ದಾಗ್ಬೋದು, ಇಲ್ಲ ವ್ಯಾಪಾರ ಅಂದ್ರೆ ಅಂಗಡಿಗಳಲ್ಲಿ ದೊಡ್ಡ ಮಾಲ್ಗಳಲ್ಲಿ ಇರ್ಬೋದು, ಯಾವುದೇ ವ್ಯಾಪಾರ ಮಾಡೋದಾದ್ರೂ ಈ ನಂಬರ್ನ ಉಪಯೋಗಿಸ್ಕೊಳ್ಬಹುದು ಮಾಸ್ಟರ್ಸ್. 7197413191. ಇನ್ನೊಂದ್ಸತಿ ಹೇಳ್ತೀನಿ ಮಾಸ್ಟರ್ಸ್, 7197413191. ಈ ಮುದ್ರೆನ ಎಲ್ಲಿ ಬರ್ದು ಅವ್ರು ಇಟ್ಕೋಬೇಕು? ಕೈ ಮೇಲಾದ್ರೂ ಬರ್ಕೊಳ್ಬಹುದು,
ಇಲ್ಲ ಒಂದು ಚೀಟಿಲ್ ಬರೆದು ಬಿಟ್ಟು ನಮ್ ಪರ್ಸಲ್ ಆದ್ರೂ ಇಟ್ಕೋಬಹುದು, ಇಲ್ಲ ಕ್ಯಾಶ್ ಬಾಕ್ಸ್ ಅಂಗಡಿಗಳಲ್ಲಿ ನಾವು ಕ್ಯಾಶ್ ಬಾಕ್ಸ್ ಅಂತ ಇಟ್ಟಿರ್ತೀವಿ, ಕ್ಯಾಶ್ ಬಾಕ್ಸ್ ಅಲ್ಲಾದ್ರೂ ಇಟ್ಕೋಬಹುದು ಸರ್. ಈಗ ನಾವು ಆಚೆ ವ್ಯಾಪಾರ ಮಾಡಕ್ ಹೋಗ್ತಿದ್ದವ್ರು ಕ್ಯಾಶ್ ಬಾಕ್ಸ್ ಇಟ್ಕೊಳಲ್ಲ, ಪರ್ಸ್ ಇಟ್ಕೊಂಡಿರ್ತಾರೆ, ಅದ್ರಲ್ಲೂ ಇಟ್ಕೋಬಹುದು. ಇಲ್ಲ ನಾನ್ ಪರ್ಸ್ ಗಿರ್ಸ್ ಏನು ಇಟ್ಕೊಳ್ಳಿಲ್ಲ, ಎಲ್ಲ ಜೋಬಲ್ ಇಟ್ಕೊಳ್ತೀನಿ ಅನ್ನೋರಾದ್ರೆ ಕೈ ಮೇಲೆ ಬರ್ಕೊಳ್ಬಹುದು ಸರ್. ಅಂಗೈ ಮೇಲ್ ಬಿಟ್ಟು ಮುಂದೆ ಎಲ್ಲಿ ಬೇಕಾದ್ರೂ ಲೆಫ್ಟ್ ಬಾಡಿ ಸೈಡ್ ಬರ್ಕೊಳ್ಳಿ ಮಾಸ್ಟರ್ಸ್. ಸರ್ ಇನ್ನೊಂದ್ಸತಿ ಕೇಳ್ತಾ ಇದಾರೆ, 7197413191. ಇದರಲ್ಲಿ ಯಾವುದೇ ತರ ಗ್ಯಾಪ್ ಇರೋದಿಲ್ಲ, ಎಲ್ಲೂ ಕಾಮ ಇಲ್ಲ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್ ನನಗೆ ಈ ವಿಷಯನ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಮಂಜುಳಾ ಮ್ಯಾಮ್ ಮಾತಾಡ್ತೀರಾ? ಆಯ್ತು, ಓಕೆ ಮೇಡಮ್, ಓಕೆ. ಥ್ಯಾಂಕ್ ಯು ಮೇಡಮ್, ಇನ್ನೊಂದ್ಸತಿ ಹೇಳ್ಕೊಟ್ಟಿದ್ದಕ್ಕೆ. ಯಾಕಂದ್ರೆ ನಾವು ಕ್ಯಾಮ್ರಾ ಆನ್ ಮಾಡಲ್ಲ, ಡೈಲಿ ಆನ್. ನೋಡಿ, ಅಲ್ಲ ಮೇಡಮ್, ನೀವೀಗ ಕ್ಯಾಮ್ರಾ ಆನ್ ಮಾಡಿದಕ್ಕೆ ನನ್ಗೆ ಇನ್ನೊಂದ್ಸತಿ ಬೇಕು ಅಂತ ಹೇಳಿದ್ದು ನನಗ್ ಕಾಣಿಸ್ತು. ಹಾಗಾಗಿ ಪ್ರತಿಯೊಬ್ರು ಕ್ಯಾಮ್ರಾ ಆನ್ ಮಾಡಿ ನಾವು ಮೆಡಿಟೇಷನ್ ಮಾಡಿದಾಗ ನಮ್ಮ ಮಾಸ್ಟರ್ ವೆಂಕಟರಮಣ್ ಸರ್ ನೋಡ್ತಾ ಇರ್ತಾರೆ ನಮ್ಮನ್ನ. ನಾವೆಲ್ಲಾದ್ರೂ ಏನಾದ್ರು ತಪ್ಪು ಮಾಡಿದ್ರೆ ಅವ್ರು ನಮ್ಮನ್ನ ಅಲ್ಲಿ ತಿದ್ದುತ್ತಾರೆ ಅಷ್ಟೇ ಮಾಸ್ಟರ್ಸ್, ಇನ್ನೇನು ಇಲ್ಲ. ಇಲ್ಲ ಅದು ಥ್ಯಾಂಕ್ ಯು. ನನಗೆ ಮನೆಗೆ ಯಾರ ಗೆಸ್ಟ್ ಬಂದ್ರೆ ಅರ್ಧ ಗಂಟೆ ಕುತ್ಕೊಂತೀನಲ್ಲ, ಅವಾಗ ಕ್ಯಾಮ್ರಾ ಆನ್ ಮಾಡಲ್ಲ, ಸುಮ್ನೆ ಕೂತ್ ಬಿಡ್ತೀನಿ. ಇಲ್ಲ ಮೇಡಮ್, ಪರವಾಗಿಲ್ಲ. ಈಗ ಮಂಜುಳಾ ಮೇಡಮ್ ಕೊನೆಯಲ್ಲಿ ಎದ್ದೋಗ್ತಾ ಇದ್ರು, ಮತ್ತೆ ಕ್ಯಾಮ್ರಾ ಜೊತೆಯಲ್ಲೇ ಮೊಬೈಲ್ ತಗೊಂಡ್ ಹೋಗ್ತಾ ಇದ್ರು. ಆಯ್ತಾ, ಅವ್ರಿಗೇನೋ ತೊಂದರೆ ಆಗಿದೆ ಅನಿಸ್ತು, ಆಮೇಲೆ ಇವಾಗ ಅದು ಕ್ಲಿಯರ್ ಮಾಡಿದ್ರು, ಅಲ್ಲಿ ಚಳಿ ಆಗುತ್ತೆ ಒಳಗಡೆ ಹೋದೆ ಅಂತ. ಈ ತರ ಕೆಲವು ವಿಷಯಗಳೆಲ್ಲ ಅರ್ಥ ಆಗ್ತದೆ ನಮ್ಗೆ. ಬಟ್ ಅದು ನಾವು ತಿಳ್ಕೊಂಡ್ರೆ ನಿಮ್ಗೆ ಏನ ಉಪಯೋಗ ಆದ್ರೆ ಅದಕ್ಕೆ ಒಂದು ಸೊಲ್ಯೂಷನ್ ಕೊಡ್ಬೋದು. ಮತ್ತೆ ಧ್ಯಾನ ಮಾಡ್ತಾ ಇದ್ರ ನೋಡಿ, ಇವತ್ತು 5 ನಿಮಿಷ ಎಕ್ಸ್ಟ್ರಾ ಧ್ಯಾನ ಮಾಡಿಸ್ದೆ. ಯಾಕೆಂದ್ರೆ ನೀವು ಮಾಡ್ತಾ ಇರೋ ಧ್ಯಾನದಿಂದ ಎಬ್ಬಿಸೋಕ್ ನನ್ಗೆ ಮನಸ್ಸು ಬರ್ಲಿಲ್ಲ, ಅಷ್ಟು ಡೀಪ್ ಆಗಿ ಎಲ್ಲರೂ ಧ್ಯಾನ ಮಾಡ್ತಾ ಇದ್ರ. ಇವಾಗ ಯಾವಾಗಲೂ 12:30 ನಿಲ್ಸೋನು, ಇವತ್ತು 12:35 ನಿಲ್ಸಿದೀನಿ. ಯಾಕಂದ್ರೆ ಆ ಮಾಡ್ತಾ ಇರೋ ಧ್ಯಾನ ಡಿಸ್ಟರ್ಬ್ ಮಾಡಕ್ ನಮ್ಗೆ ಮನಸ್ಸು ಬರಲ್ಲ. ಅದಕ್ಕೆ ನಾವ್ ಹೇಳೋದು ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಿನ್ನೆಗೂ ಇವತ್ತಿಗೂ ತುಂಬಾ ಹಂಗಾಗಿ ಯಾರನ್ನೂ ಡಿಸ್ಟರ್ಬ್ ಮಾಡಕ್ ಆಗ್ತಿಲ್ಲ. ಅಷ್ಟು ಎನರ್ಜಿ ಕಣ್ ಬಿಡ್ಬೇಕು ಅಂತ ಅನ್ಸಲ್ಲ, ಅಷ್ಟ್ ಚೆನ್ನಾಗಿದೆ. ಬೇಗನೆ ಇದಕ್ ಹೋಗ್ತೀವಿ ನಾವು ಧ್ಯಾನಕ್ಕೆ. ಥ್ಯಾಂಕ್ ಯು ಸರ್. ನೀವು ಡೈಲಿ ಮುದ್ರಾ ಅವನ್ನೆಲ್ಲ ಹೇಳ್ಕೊಡ್ತಾ ಇರ್ತೀರಿ, ನಾನು ಏನಿದ್ರು ಕ್ಯಾಮ್ರಾ ಆನ್ ಮಾಡ್ದೇನೆ ನೋಡ್ಕೊಳೋದು, ಸುಮ್ನೆ ಆಗೋದು ಅಷ್ಟೇ, ಮಾತಾಡ್ತಿದ್ದಿಲ್ಲ. ಥ್ಯಾಂಕ್ ಯು ಸರ್. ಅದೇ ನೀವು ಕಲ್ತಿದ್ದೀರ ಅಂತ ನಮಗ್ ಗೊತ್ತಾಗೋದು ಹೆಂಗೆ? ನಾವ್ ಹೇಳ್ಕೊಟ್ಮೇಲೆ ನೀವು ಅದು ಕಲಿಬೇಕು, ಇಲ್ಲ ನಾವು ಹೇಳ್ಕೊಡೋದು ವೇಸ್ಟ್ ಆಗುತ್ತಲ್ವಾ? ಅದೇ ನೀವು ಕಲ್ತ್ಕೊಂಡ್ರೆ ಅದರಿಂದ ನೀವು ಉಪಯೋಗ ಪಡ್ಕೊಂಡ್ರೆ ಒಳ್ಳೇದು. ನೀವು ಇನ್ನೊಂದ್ 4 ಜನಕ್ಕೆ ಹೇಳ್ಕೊಡ್ಬೇಕಲ್ವಾ? ಇವತ್ತು ನೀವು ಲರ್ನರ್ಸ್, ನಾಳೆ ನೀವೇ ಟೀಚರ್ಸ್. ಅದಾದ್ರೇನೆ ಈ ಒಂದು ಮಹಾತಾರ್ ಫೌಂಡೇಶನ್ಗೆ ಒಂದು ವ್ಯಾಲ್ಯೂ. ಇಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ನಾವು ಹೇಳ್ತೀರಿ, ನೀವು ಕೇಳ್ತಾ ಇರ್ತೀರಿ, ಪ್ರಯೋಜನ ಆಗಲ್ಲ. ಇವತ್ತು ನಾವು ಮಾತಾಡ್ತಾ ಇದ್ದೀವಿ, ನೀವು ಕೇಳ್ತಾ ಇದ್ದೀರ, ನಾಳೆ ನೀವು ಮಾತಾಡ್ಬೇಕು, ಇನ್ನೊಬ್ರು ಕೇಳಿಸ್ಕೋಬೇಕು. ಇದು ರೊಟೀನ್. ಆಯ್ತಮ್ಮ? ಮಾತಾಡಿದ್ರೆ ತಪ್ಪೇನಿಲ್ಲ. ತಪ್ಪು ಮಾತಾಡುದು ತಿದ್ದೋಕ್ ನಾವಿದ್ದೀರಿ, ಅದರಲ್ಲಿ ಭಯ ಪಡುವಂತದ್ದಿಲ್ಲ. ಒಂದು ಮಾತ್ರ ಮುಕ್ತವಾಗಿ ಮಾತಾಡಿ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಮಾತಾಡ್ತಿರೋ ಇದು ನಿಮ್ಮ ಮನೆ ಅಂತ ತಿಳ್ಕೊಂಡು ಮುಕ್ತವಾಗಿ ಮಾತಾಡಿ. ಯಾವುದೇ ಇಲ್ಲಿ ಇದು ಮಾಡೋದಿಲ್ಲ, ನಿಮ್ ಕೋಪ ಮಾಡ್ಕೊಳೋರಿಲ್ಲ, ನಿಮ್ ಮಾತಿಗೆ ಸಿಟ್ಟು ಮಾಡ್ಕೊಳೋರಿಲ್ಲ, ಬೇಜಾರ್ ಪಡೋರಿಲ್ಲ. ಕೇಳ್ತಾರೆ, ತಿಳ್ಕೊಂತಾರೆ. ನಿಮ್ಮಿಂದ ಇನ್ನ ಏನೋ ನಿಮಗ್ ಗೊತ್ತಿರೋದು ನಾವು ತಿಳ್ಕೊಂತೀವಿ. ಇನ್ನ ನಮ್ಮಿಂದ ನೀವು ಹೆಚ್ಚಾಗಿ ತಿಳ್ಕೊಳಕ್ ಒಂದು ಅವಕಾಶ ಇರ್ತದೆ. ಆಗ್ಬೋದಲ್ವಾ? ನಗ್ನಗ್ತಾ ಮಾತಾಡಿ, ಯಾವಾಗೂ ನಗ್ನಗ್ತಾ ಇರಿ. ನಗು ಇದ್ರೆ ಸಾಕು, ಮುಖ ಎಲ್ಲ ಅರಳ್ತಾ ಇದ್ದಂಗೆ ಇರ್ತದೆ. ಆದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ. ಕೋಪ ಮಾಡ್ಕೊಂಡ್ರೆ ಏನ್ ಬರ್ತದೆ? ನಮ್ಮಿಂದ ಎಲ್ಲ ದೂರ ಹೋಗ್ತಾರೆ. ಈಗ ಬಿಸಿಲು ಜಾಸ್ತಿ ಇದ್ರೆ ಯಾರನ್ನ ಓಡಾಡ್ತಾರವಾ? ಓಡಾಡೋ. ತಣ್ಣ ಗಾಳಿ ಬೀಸಿದ್ರೆ ಎಲ್ಲಾರು ಓಡಾಡ್ತಾ ಇರ್ತಾರೆ. ಹಾಗೆ ನಾವು ನಗ್ನಗ್ತಾ ಇದ್ರೆ ಎಲ್ಲಾರು ನಮ್ ಜೊತೆ ಇರ್ತಾರೆ. ಕೋಪ ಮಾಡ್ಕೊಂಡ್ರೆ ಎಲ್ಲ ದೂರ ಹೊರಟಿರ್ತಾರೆ. ಅದು ಬೇಡ ನಮ್ಗೆ. ಕೋಪ ನಗೋಣ, ಯಾವಾಗ್ಲೂ ನಗುಮುಖದಿಂದ ಇರೋಣ ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಕೇಳಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಉಮಾದೇವಿ ಮ್ಯಾಮ್. ನಮಸ್ತೆ ಮೇಡಮ್. ನಮ್ ಸಣ್ಣೇಗೌಡ್ರು ಅಲ್ಲಲ್ಲಲ್ಲ ಒಂದೊಂದು ಹಾಡ್ ಹಾಕ್ತಿದ್ದಾರೆ, ನಗುವುದೇ ಸ್ವರ್ಗ ಅಂತ ಹಾಕ್ತಿದ್ದಾರೆ.
ಅದಕ್ಕೆ ಹೇಳೋದು ಸಣ್ಣೇಗೌಡ್ರು ಇರ್ಬೇಕು, ಎಲ್ಲಾ ಒಂದು ವೇದಿಕೆನಲ್ಲೂ ಸಣ್ಣೇಗೌಡ್ರು ಇರ್ಬೇಕು ಅಂತ ಕೇಳೋದು. ಅದೇ Thank ಮೇಡಮ್, ಅವ್ರಿದ್ರೆ ಚೆನ್ನಾಗಿರುತ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ವೆಂಕಟೇಶಂ ಸರ್ಗೂ ನಮಸ್ತೆ. ನಾನು 12, 13, 14 ದಿವಸ ಆಯ್ತು ಧ್ಯಾನಕ್ಕೆ ಬಂದಿಲ್ಲ ನಾನು. ಆ ಆ, ನಮ್ಮ ಮನೇಲಿ ನೆಂಟ್ರು ಹೊರಗಡೆ ಹೋಗೋದು ಎಲ್ಲ ಇತ್ತು, ಧ್ಯಾನ ಕುತ್ಕೊಳಕ್ಕೆ ಆಗ್ಲಿಲ್ಲ ನನಗೆ. ನಾನು ಎಷ್ಟು ಮಿಸ್ ಮಾಡ್ಕೊಂತಿದೀನಿ ಅಂತ ನನಗೆ ತುಂಬಾ ಬೇಜಾರಾಗ್ತಾ ಇತ್ತು. ಎಷ್ಟು ಟ್ರೈ ಮಾಡಿದ್ರು ಆಗ್ತಾನೆ ಇರ್ಲಿಲ್ಲ. ಅದು ನಿಮ್ಮ ಹತ್ರ ಹಂಚ್ಕೋಬೇಕು ಅನಿಸ್ತು. ಇವತ್ತೇ ನಾನ್ ಬಂದಿರೋದು ಮೇಡಮ್, ಇವತ್ತೇ ಬಂದಿರೋದು ನಾನು. ಧ್ಯಾನ ಮಾಡ್ಲಿಲ್ಲ ಅಂದ್ರೆ ಧ್ಯಾನ ಮಾಡ್ಲಿಲ್ಲ ಅಂದ್ರೆ ಆ ಮನಸ್ಸಿಗೆ ಒಂಥರ ಏನೋ ಏನೋ ಕಳ್ಕೊಂಡಂತ ಫೀಲಿಂಗ್ಸ್ ಆಗುತ್ತೆ. ನನಗೆ ಈ 13 ದಿವಸದಲ್ಲಿ ಒಂಥರ ಫೀಲಿಂಗ್ ಆಗ್ಬಿಡ್ತು ಸರ್. ಎಂದು ಧ್ಯಾನ ಬಿಡಬಾರ್ದು ಅನ್ಸ್ಬಿಡ್ತು. ಅದೇಗೋ ಅಷ್ಟು ನನಗೆ ಮಾಡಕ್ಕೆ ಟೈಮ್ ಆಗಿಲ್ಲ ಸರ್, ಹಂಗಾಗ್ಬಿಡ್ತು. 12, 13 ದಿವಸದಿಂದನು ಇವತ್ತೇ ನಾನ್ ಬಂದಿರೋ ಸರ್. ನಿಮ್ ಮಾತು, ನಿಮ್ ಇದು ಎಲ್ಲ ಮಿಸ್ ಮಾಡ್ಕೊಂತ ಇದ್ದೆ. ಎಲ್ಲ ಮಿಸ್ ಮಾಡ್ಕೊಂತ ಇದೀನಲ್ಲ, ಎಲ್ಲ ಮಿಸ್ ಮಾಡ್ಕೊಂತ ಅವಕಾಶ ಸಿಗ್ತಿರಲ್ಲ ಕುತ್ಕೊಳಕ್ ನನಗೆ. ಅಷ್ಟು ಇದಾಗ್ಬಿಟ್ಟಿತ್ತು. ತುಂಬಾ ಸರ್ ಒಂದು ಅನುಭವ ನನಗೆ. ಕಳ್ಕೊಂಡ್ರೆ ಹೆಂಗಿರುತ್ತೆ ಅನ್ನೋ ಅನುಭವ ಆಯ್ತು ಸರ್ ನನಗೆ. ಧ್ಯಾನ ಕಳ್ಕೊಂಡ್ರೆ ಯಾವ ತರ ಅನುಭವ ಆಗುತ್ತೆ, ಪಡೆದ್ರೆ ಹೆಂಗ್ ಅನುಭವ ಆಗುತ್ತೆ ಅಂತ ಗೊತ್ತಾಗಿತ್ತು. ಇವ್ ಕಳ್ಕೊಂಡ್ರೆ ಹೆಂಗ್ ಅನುಭವ ಆಗುತ್ತೆ ಅನ್ನೋದು ಅರ್ಥ ಆಯ್ತು ಸರ್ ಇವಾಗ ನನಗೆ. ಬಹಳ ಮುಖ್ಯ ಸರ್ ಧ್ಯಾನ, ನಿಜವಾಗ್ಲೂ ಬಹಳ ಮುಖ್ಯ ಜೀವನಕ್ಕೆ. ನನಗೆ ಅದ್ ಎಕ್ಸ್ಪೀರಿಯನ್ಸ್ ಆಯ್ತು ಸರ್ ನನಗೆ. ಅದಕ್ಕೆ ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಮಾಡ್ದೆ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಈಗ ಉಮಾದೇವಿ ಮೇಡಮ್ ಹೇಳಿರೋದು ಒಂದ್ ಅರ್ಥ ಆಯ್ತು ಜನಕ್ಕೆ, ಅಂದ್ರೆ ನಮ್ಮ ಮಾಸ್ಟರ್ಸ್ಗೆ ಧ್ಯಾನ ಇಲ್ಲ ಅಂದ್ರೂ ನಮ್ಗೇನೋ ಕಳ್ಕೊಂಡಂಗ ಆಗತ್ತೆ ಅನ್ನೋದನ್ನ ಅವರು ತಿಳ್ಕೊಂಡಿರ್ತಾರೆ. ಇನ್ಮೇಲೆ ಯಾರು ಇನ್ನ ಹೆಚ್ಚೆಚ್ಚಾಗಿ ಬಂದು ಧ್ಯಾನ ಕೂತ್ಕೊಳ್ತಾರೆ ಅಂತ ನಂಬಿದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಉಮಾದೇವಿ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು. ಸಾವಿತ್ರಿ ಮ್ಯಾಮ್. ನಮಸ್ತೆ ಮೇಡಮ್. ಇವತ್ತು ಧ್ಯಾನ ತುಂಬಾ ಚೆನ್ನಾಗಿತ್ತು. ನನ್ಗೂನು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇದೆ. ತುಂಬಾನೇ ಚೆನ್ನಾಗಿತ್ತು. ಬಟ್ ವಿಡಿಯೋ ನಾನು ಆನ್ ಮಾಡಿದ್ದೀನಿ ಅನ್ಕೊಂಡಿದೀನಿ, ಮೆಡಿಟೇಷನ್ ಕೂತ್ಕೊಂಡಿದೀನಿ. ಮತ್ ಲಾಸ್ಟ್ ಇವಾಗ ಕೈ ಉಜ್ಜಿ ನೋಡ್ತೀನಿ, ನಂದು ವಿಡಿಯೋ ಹಾಕಿದೆ. ಲೇಟ್ ಆಗಿ ಒಂದ್ 5 ನಿಮಿಷ ಲೇಟ್ ಆಯ್ತು. ಅರ್ಜೆಂಟ್ ಅಲ್ಲಿ ವಿಡಿಯೋ ಆನ್ ಮಾಡಿಲ್ಲ. ಯಾಕಂದ್ರೆ ನನ್ಗೆ ಯಾವುದೇ ಒಂದು ನಾನು ಲೈವ್ ಕುತ್ಕೊಂಡಿದೀನಿ ಅಂದ್ರೆ ನಾನು ವಿಡಿಯೋ ಆಫ್ ಮಾಡಲ್ಲ. ಆಫ್ ಮಾಡಿ ನಾನು ಕುತ್ಕೊಳ್ಳೋದಿಲ್ಲ, ಕೇಳಿಸ್ಕೊಳ್ಳೋದು ಇಲ್ಲ. ಯಾಕಂದ್ರೆ ನಮ್ ಕಾನ್ಸಂಟ್ರೇಟ್ ಏನಿದ್ರು ನಮ್ ಮೈಂಡ್ಗೆ ಹೋಗ್ಬೇಕು ಅಂದ್ರೆ ನಮ್ ಮುಖಾಮುಖಿ ಇದ್ರೆ ಮಾತ್ರನೇ ನಮ್ಗೆ ಅದ್ ಬ್ರೈನ್ ಅಲ್ಲಿ ಕುತ್ಕೊಳ್ಳೋದು. ಹಂಗಾಗಿ ನಮ್ದು ಯಾವ್ದೇ ಕ್ಲಾಸಸ್ ಅಲ್ಲೂ ವಿಡಿಯೋ ಆಫ್ ಇದ್ರೆ ಎಂಟ್ರಿ ಕೊಡಲ್ಲ ನಮ್ದ್ರಲ್ಲಿ. ಅದಕ್ಕೆ ನನ್ಗೆ ಅದೇ ರೂಢಿ ಇದೆ. ಬಟ್ ಇವತ್ತು ಮಿಸ್ ಆಗೋಗಿದೆ ನಂದು. ಅದಕ್ಕೆ ಒಂದ್ ಸಾರಿ ಕೇಳ್ತೀನಿ ಮೇಡಮ್. ಪರವಾಗಿಲ್ಲ, ಯಾಕೆಂದ್ರೆ ನೀವ್ ಹೇಳಿದ್ರಲ್ವಾ, ಸೊ ನಮ್ಗೆ ಅರ್ಥ ಆಯ್ತು ಇಲ್ಲಿ ಮಿಸ್ ಆಗಿದೆ ಅಂತ. ತುಂಬಾ ಜನ ಮೇಡಮ್ ಇಲ್ಲಿ ಯಾರು ವಿಡಿಯೋ ಆನ್ ಮಾಡಿರ್ಲಿಲ್ಲ, ಎಷ್ಟೋ ಜನದ ಮುಖ ನಾವು ನೋಡೇ ಇರ್ಲಿಲ್ಲ. ಈಗ ನೋಡ್ತಾ ಇರೋದ್ರಿಂದ ಅವ್ರ ಎನರ್ಜಿ ಹೇಗಿದೆ ಏನು ಅವರು ಇವಾಗ ನೋಡಿ, ನಾವೆಲ್ಲರೂ ವಿಡಿಯೋ ಆನ್ ಮಾಡಿರೋದ್ರಿಂದ ಸರಿಗೆ ಅಯ್ಯೋ ಪಾಪ ಧ್ಯಾನ ಮಾಡ್ತಿದ್ದಾರೆ, ಇನ್ನೂ ಒಂದ್ 5 ನಿಮಿಷ ಮಾಡ್ಲಿ ಬಿಡು ಅನ್ನೋ ಅಷ್ಟು ಇಂಟ್ರೆಸ್ಟ್ ಬಂತು. ನಾವೆಲ್ಲ ವಿಡಿಯೋ ಆಫ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ, ಟೈಮ್ ಆಯ್ತು ಎಬ್ಬಿಸ್ತಾರೆ, ಹಾಗಾಗತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿತ್ತು. ಜಲ ಮುದ್ರೆ ಹೇಳಿದ್ರು, ಅದು ಚೆನ್ನಾಗಿತ್ತು. ಬಟ್ ಒಂದು ಟಿಪ್ ಏನಂದ್ರೆ, ಎಲ್ರು ಅಷ್ಟೇ ನೀರು ನಮ್ಮ ಬಾಡಿಗೆ ತುಂಬಾ ಇಂಪಾರ್ಟೆಂಟು. ಅದನ್ನ ಅವ್ರ ತೂಕಕ್ಕೆ ತಗ್ಗಟ್ಟಾಗಿ ನೀರ್ನ ಕುಡಿಬೇಕು. ಇದೊಂದು ಟಿಪ್ ಹೇಳ್ತೀನಿ. ಒಂದು 60 kg ಇದ್ದಾರೆ ಅಂದ್ರೆ ಅವರು ಒಂದು 3 ಲೀಟರ್ ನೀರ್ನ ಕುಡಿಬೇಕಾಗುತ್ತೆ. ಬಟ್ 1 ಅವರ್ಗೆ 1 ಗ್ಲಾಸ್ ಅಷ್ಟು, ಆ ಗ್ಲಾಸ್ನ ನಿಧಾನವಾಗಿ ಸಿಪ್ ಬೈ ಸಿಪ್ ಕುಡಿಬೇಕು. 80 kg ಇದ್ದಾರೆ ಅಂದ್ರೆ 4 ಲೀಟ್ರು, 60 kg ಇದ್ದಾರೆ ಅಂದ್ರೆ 3 ಲೀಟ್ರು. 50 ಒಳಗಡೆ ಇರೋರುನು 2.5 ಲೀಟ್ರು ನೀರ್ನ ಫಾಲೋ ಮಾಡ್ಬೇಕು. ಬಟ್ ಒಂದೊಂದು ಸಿಪ್ ಬೈ ಸಿಪ್ಪೆ ಕುಡಿಬೇಕು. ಒಂದೇ ಸತಿ 1 ಗ್ಲಾಸು ಘಟ ಕುಡಿಯೋಂಗಿಲ್ಲ, ನಿಂತ್ಕೊಂಡು ನೀರ್ ಕುಡಿಯೋಂಗಿಲ್ಲ, ಕುತ್ಕೊಂಡೇ ನೀರ್ ಕುಡಿಬೇಕು. ಓಕೆ ಮೇಡಮ್, ಒಳ್ಳೆ ಅದ್ಭುತವಾದ ಮಾಹಿತಿನ ಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳು ಮೇಡಮ್. ನಾವು ಮುದ್ರೆ ಕೊಟ್ಟಿದ್ದು ಅದೇ ಮುದ್ರೆನೆ ನೀವು ಹೇಳಿದ್ದು. ಎಷ್ಟ್ ಚೆನ್ನಾಗಿದೆ ನೋಡ್ದ ಇವತ್ತು, ಎಂತ ಅದ್ಭುತವಾದ ಮಾಹಿತಿನ ಬರ್ತಾ ಇದೆ. ಅದಕ್ಕೆ ಮೇಡಮ್ ನಗ್ನಗ್ತಾ ಮಾತಾಡಿ ಅಂತ ಹೇಳ್ತೀವಿ. ನಿಮ್ ಮನ್ಸಲ್ಲಿರೋ ಮಾತು ಎಲ್ಲಾರ್ಗು ಹೇಳ್ಬೇಕು ಅಂತ ನಿಮ್ಗೂ ಅನಿಸ್ತು. ಹಂಗೆ ಎಲ್ಲಾರು ಒಂದೊಂದು ಟಿಪ್ಸ್ ಕೊಡ್ತಾ ಇದ್ರೆ
ಎಲ್ಲಾ ಆರೋಗ್ಯನೂ ಚೆನ್ನಾಗಿರ್ತದೆ. ನಾವೇನಕ್ಕೆ ರೋಗ ಬರುವಂತ ಆಗ್ತೀರಾ, ಮನುಷ್ಯರಾಗ್ತೀರಿ. ಎಲ್ಲಾರಿಂದ ಒಂದೊಂದು ಟಿಪ್ಸ್ ತಗೊಂಡ್ರೆ ಎಷ್ಟು ಆರೋಗ್ಯವಾಗ್ತದೆ ಅಲ್ವಾ? ಹೌದು ಸರ್. ಎಲ್ಲಾರು ಅದನ್ನೇ ಯೋಚನೆ ಯಾರೋ ಮಾಡಿ. 20 kg ಅಂತ ಇದ್ದಾರೆ. 20 kg ಅಂದ್ರೆ 1 ಲೀಟ್ರು. ಚಿಕ್ಕ ಮಕ್ಕಳಿಗೆ ಎಲ್ಲ 1 ಡೇಗೆ 1 ಲೀಟ್ರು ಸಾಕು. ಏನೇ ಆಗ್ಲಿ ಲಿಕ್ವಿಡ್ 1 ಲೀಟ್ರ್ ಸಾಕು. ಮತ್ತೆ ಊಟಕ್ಕೆ ಮುಂಚೆ ಅರ್ಧ ಗಂಟೆ ನೀರ್ ಬೇಡ. ಊಟ ಆದ್ಮೇಲೆನು ಅರ್ಧ ಗಂಟೆ ನೀರ್ ಬೇಡ. ಊಟ ಆದ್ಮೇಲೆ ಅರ್ಧ ಗಂಟೆಗೆ ನೀರ್ ತಗೊಳ್ಳಿ. ಮಧ್ಯದಲ್ಲಿ ಊಟದ ಮಧ್ಯದಲ್ಲಿ ನೀರ್ ಬೇಡ, ತಗೊಳ್ಳೋದು ಬೇಡ. ಸಾವಿತ್ರಿ ಮೇಡಮ್, ನಿಮ್ ನಂಬರ್ ಚಾಟ್ ಬಾಕ್ಸ್ ಹಾಕ್ತೀರಾ? ಹಾ ಮೇಡಮ್, ಹಾಕ್ತೀನಿ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸುಭದ್ರಾ ಮ್ಯಾಮ್. ಸುಭದ್ರಮ್ಮ ಮ್ಯಾಮ್, ಹಾ ಮಾತಾಡಿ ಮ್ಯಾಮ್. ಮೇಡಮ್ ಅವರೇ, 1, 2, 3, 4 ಅಂತ ಒಂದು 4 ಫಿಗರ್ ಇದೆ. ಈ 4ಗೆ 1ರಿಗೆ ಒಂದೊಂದು ಅರ್ಥ ಇದೆ. 4 ಅಂದ್ರೆ ಒಂದು ದಿನಕ್ಕೆ ಯೋಗ ಮಾಡಿ, ಬೆಳಗ್ಗೆ ಒಂದು ಟೈಮ್ ಯೋಗ ಮಾಡಿ. 2 ಅಂತಿದೆ. 2 ಅಂದಾಗ ಏನು ಮನಸ್ಸು ಯೋಚನೆ ಮಾಡಿ, ಬೆಳಗ್ಗೆ ಒಂದ್ಸರಿ, ಸಾಯಂಕಾಲ ಒಂದ್ಸರಿ ಧ್ಯಾನ ಮಾಡಿ. 3 ಅಂತಿದೆ. 3 ಟೈಮು ಲಿಮಿಟ್ ಆಗಿ ಊಟ. 4ನೇದು ದಿನಕ್ಕೆ 4 ಗ್ಲಾಸ್ ನೀರು ಕುಡಿ. ನಿಮ್ಮ ಆರೋಗ್ಯದ ಗುಟ್ಟು ಇಷ್ಟರಲ್ಲೇ ಅಂತ ಒಬ್ರು ಗುರುಗಳು ಹೇಳಿದ್ರು. ಅದನ್ನ ನಾನು ತಮ್ಮಲ್ಲಿ ಹಂಚ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಈ 4 ಉಪಯೋಗಿಸಿದ್ರೆ ನಾವು ಹೀಗಿರ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸುಭದ್ರಮ್ಮ ಮ್ಯಾಮ್, ಆಯ್ತಲ್ಲ ಮೇಡಮ್? ಅದು ಸಿಂಪಲ್ ಆಗಿದೆ. ಹೌದು ಸರ್. ಅಲ್ಲ, ಸಿಂಪಲ್. ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇದೆ. ಮೋಸ್ಟ್ಲಿ ಆಗ್ತಿದೆ. ನಾಗರತ್ನಮ್ಮ ಮ್ಯಾಮ್, ನಮ್ಮ ಸೀನಿಯರ್ ಮಾಸ್ಟರ್ ಇವರು. ಅವ್ರಿಗೂ ನೆಟ್ವರ್ಕ್ ಎಲ್ಲಾ ಕಡೆನೂ ಪ್ರಾಬ್ಲಮ್ ಆಗ್ತದೆ, ಮಳೆ ಇರೋದ್ರಿಂದ ಅಂತ ಅನಿಸ್ತಾ ಇದೆ. ಹೌದು ಸರ್, ಎಲ್ಲಾರ್ಗೂ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಭಾರತಿ ಮೇಡಮ್ ಅವರೇ, ನೀವ್ ಒಂದ್ಸರಿ ಹೇಳಿ. ಅದೇನೋ ಹೇಳಿದ್ದು ನನ್ಗೆ ಕೇಳಿಸ್ಲಿಲ್ಲ. ಏನ ಸರ್? ಅದೇನೋ 4 ಅಂತ ತೋರಿಸ್ತಾ ಇದ್ರಿ. ಅಲ್ಲ ಸರ್, ನೀವ್ ಹೇಳಿದ್ 4 ನಾವು ಮಾಡಿದ್ರೆ ನಾವು ಹೀಗಿರ್ತೀವಿ ಎಂದೆ ಸರ್. ಓಕೆ ಓಕೆ, ಥ್ಯಾಂಕ್ ಯು. 4 ರೂಲ್ಸ್ ನ ಪಾಲಿಸಿದ್ರೆ ನಾವ್ ಯಾವಾಗೂ ಹೀಗಿರ್ತೀವಿ, ಯಾವಾಗೂ ಹೀಗಾಗಲ್ಲ ಅಂತ ಹೇಳಿದೆ ಸರ್. ವೆಲ್ ಡನ್, ವೆಲ್ ಡನ್. ನಾಗರತ್ನಮ್ಮ ಮ್ಯಾಮ್, ಅವ್ರಿಗೂ ಸಿಗ್ನಲ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ಹೌದು ಮೇಡಮ್ ಅವರೇ, ನಮ್ ಜೊತೆ ಬಂದಿದ್ರು ಶ್ರೀನಿವಾಸ್. ಹಾ, ಅವರು ಇದಾರ ಮೇಡಮ್? ಇದ್ರು ಅವಲೇ? ಆಗ್ಲೇ ಇದ್ರು ಸರ್. ಓರಿ ಶಶಿಕಲಾ ಮೇಡಮ್ ಅವ್ರು, ನಮ್ ಯೋಗ ಟೀಚರ್, ನಂಗೆ ಮಾತಾಡ್ಸಿ. ಶಶಿಕಲಾ ಮ್ಯಾಮ್, ಅವ್ರು ಇನ್ನೂ ಧ್ಯಾನದಲ್ಲೇ ಇರ್ತಾರೆ ಸರ್. ಅವ್ರು ಅವತ್ತೇ ಹೇಳಿದ್ರಲ್ಲ, ನೀವು ಕೂಗಾಗ್ಲೇ ಎಚ್ಚರಿಕೆ ಆಗಿದ್ದು, ಇನ್ನು ಧ್ಯಾನ ಮಾಡ್ತಿದ್ದೆ ಅಂತ. ಇಲ್ಲ, ತುಂಬಾ ಅದ್ಭುತವಾಗಿ ಹೌದು ಸರ್, ಇವತ್ತು ತುಂಬಾ ಕ್ಲಾಸ್ ಕೊಡ್ತಾ ಇದ್ದಾರೆ. ಆನ್ ಮಾಡ್ಕೊಂಡಿದ್ದಾರೆ ನೋಡಿ. ಮಾತಾಡಿ ಮ್ಯಾಮ್. ಓಕೆ ಮೇಡಮ್, ಯಾರ್ದು ಹ್ಯಾಂಡ್ ರೈಸ್ ಇಲ್ಲ ಅಂದ್ರೆ? ಇಲ್ಲ ಸರ್, ಶಶಿಕಲಾ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ. ವಾಯ್ಸ್ ಬರ್ತಾ ಇಲ್ಲ. ವಾಯ್ಸ್ ಸಿಗ್ನಲ್ ಇಲ್ವೇನೋ ಗೊತ್ತಿಲ್ಲ ಸರ್. ಅದೇ ಇವತ್ತು ಮಳೆ ಅಲ್ವಾ, ಸ್ವಲ್ಪ ಎಲ್ಲಾ ಕಡೆನೂ ಅದೊಂದು ಪ್ರಾಬ್ಲಮ್ ಆಗಿದೆ. ಓಕೆ, 3 ಗಂಟೆಗೆ ಮತ್ತೆ ಮೀಟ್ ಆಗೋಣ. ಎಲ್ಲಾರು ನೋಡಿ ಮೇಡಮ್, ಸಂಪನ್ನಗೊಳಿಸೋಣ. ಓಕೆ ಮಾಸ್ಟರ್ಸ್, ಬೇರೆ ಯಾರು ಏನು ಹೇಳ್ಕೊಳಂಗಿಲ್ಲ ಅನ್ಸುತ್ತೆ. ನಾಗರತ್ನಮ್ಮ ಮ್ಯಾಮು ಇಲ್ಲ, ಅವ್ರಿಗೂ ಸಿಗ್ನಲ್ ಇಲ್ವಾ, ಪ್ರಾಬ್ಲಮ್ ಆಗ್ತಾ ಇದೆ. ಇದಾಗಿಲ್ಲ. ಓಕೆ ಮಾಸ್ಟರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಹೀಗೆ ಮಧ್ಯಾಹ್ನದ ಸೆಷನ್ ಅಲ್ಲೂ ಹೀಗೆ ಅಟೆಂಡ್ ಮಾಡಿ, ಹೀಗೆ ಧ್ಯಾನ ಮಾಡಿ. ಅಲ್ಲೂ ಸ್ವಾಧ್ಯಾಯಗಳಿರತ್ತೆ. ನಿಮ್ಮಲ್ಲಿರೋದನ್ನು ಅಲ್ಲಿ ಬಂದು ಸ್ವಾಧ್ಯಾಯ ಮಾಡ್ಬೋದು ಮಾಸ್ಟರ್ಸ್. ಹಾಗಾಗಿ
ನಿಮ್ಮಲ್ಲಿರೋ ಒಂದು ಕಲೆಗಳನ್ನ ಹೇಳ್ಕೊಳ್ಳಿ ಮಾಸ್ಟರ್ಸ್. ನಮ್ಮ ಹತ್ರ ಮಾತಾಡಿದ್ರೆ ನಮಗೂ ಗೊತ್ತಾಗತ್ತೆ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮೇಡಮ್ ಅವರೇ ಒಂದ್ ನಿಮಿಷ. ಆವಾಗಲೇ ಹೇಳಿದೆ ನಾನು, ಈ ಮುದ್ರೆ ಗುರುಗಳು ಏನ್ ಹೇಳ್ಕೊಟ್ರು ಅದನ್ನ ಹೇಳಿ ಅಂತ. ಹೇಳಿದ್ದಾರೆ ಸರ್. ಓಶೋ ಮುದ್ರೆ ಅಲ್ಲಿ ಹಾಕಿರೋರು ಬೇರೆ, ಗೊತ್ತಾಯ್ತು ನನಗೆ. ಆದ್ರೆ ಈಗ ಕೇಳಿದವರೊಬ್ರು ಯಾರು ಕೇಳಿದ್ದು, ಅವ್ರು ಹೇಳಿದ್ರೆ ಒಳ್ಳೇದಾಯ್ತು. ಹೇಳಿಮ್ಮ, ನಿಮ್ಗೆ ಗೊತ್ತಾಯ್ತಾ ಇಲ್ವಾ? ಗೊತ್ತಾಗಿಲ್ಲ. ಈಗ ಹೇಳಿ ಬರ್ತೀವಿ ಮೇಡಮ್ ಅವ್ರ. ನೀವೇ ಹೇಳಿ ಸರ್. ಹುಡ್ತಾ ಇದಾರೆ ನೋಡಿ ಅವರು. ಮಾತಾಡಿ ಮೇಡಮ್, ಮಾತಾಡಿ ಮೇಡಮ್. ಮಾತಾಡಿ ಮೇಡಮ್. ಇಲ್ಲೇ ಸರ್ ಮುದ್ರ ಅದೇ ಹೇಳಿದ್ನಲ್ಲ ಸರ್, ನನ್ನದು ಬ್ರೇಕ್ ಆಗ್ತಿತ್ತು, ಮುದ್ರ ಹೇಳ್ಕೊಡ್ತಾ ಇದ್ರು. ನಮ್ದು ಅಡಿಗೆ ಬಿಸಿ, ಅವಾಗ ಡ್ಯೂಟಿಗೆ ಹೋಗೋದು. ಅದಕ್ಕೆ ನಿಮ್ಮನ್ನೇ ಕೇಳಿ ಸರ್, ಯಾವ ಮುದ್ರ ನನಗೆ ಏನು ಅಂತೇಳಿ ಹೇಳ್ಕೊಡಿ, ಅದು ಯಾವ್ದು ಅಂತಾನು ಗೊತ್ತಿಲ್ಲ ಅಂತ ಹೇಳ್ದೆ ನಾನು. ಈಗ ಅದನ್ನ ಒಬ್ರು ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರು, ನೋಡ್ಲಿಲ್ಲ? ಇಲ್ಲ ಸರ್, ನೋಡ್ಲಿಲ್ಲ. ಹೌದು, ಹಾಕಿದವರು ಉಡುಪಿಯಿಂದ ಮಂಜುಳಾ ಮ್ಯಾಮ್ ಅಂತ ಅವ್ರು ಹಾಕಿದ್ದಾರೆ. ಅದು ಅಂತಃಕರಣ ಮುದ್ರೆ, ನೆನಪು ಮಾಡ್ಕೊಳ್ಳಿ, ಅಂತಃಕರಣ ಮುದ್ರೆ. ಆಮೇಲೆ ಮುದ್ರೆ ಅಂತಾನು ಕರೀತಾರೆ, ಎರಡು ರೀತಿಯಾದ ಹೆಸರಿಂದ ಕರೀತಾರೆ. ಅಂತಃಕರಣ ಮುದ್ರೆ ನಮ್ ಶ್ಯಾಮಲಾ ಮೇಡಮ್ ಅವರು ಗಮನ ಕೊಟ್ಟು ನೋಡ್ತಾ ಇದ್ದಾರೆ. ಫಸ್ಟ್ ಹಾಕಿದ್ದಾರೆ ಶ್ಯಾಮಲಾ ಮ್ಯಾಮ್, ಫಸ್ಟ್ ಹಾಕಿದ್ದಾರೆ. ಮಾಸ್ಟರ್ಸ್ ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ಪಟ್ ಅಂತ ಇದ್ ಮಾಡ್ಬೋದು, ಇಲ್ಲ ಅಂದ್ರೆ ಬರ್ಕೊಳ್ಳಿ ಬೇಕಾದ್ರೆ ಅಂತಃಕರಣ ಮುದ್ರೆ ಅಂತ ಬರ್ಕೊಳ್ಳಿ. ಹೀಗೆ ಗುರುಜಿ ಹೇಳಿರೋವಾಗ ಸುಮಾರು ಜನಕ್ಕೆ ಮಿಸ್ ಆಯ್ತು ಸರ್ ಅದು. ಬರ್ಕೊಳ್ಳಿ, ಅಂತಃಕರಣ ಮುದ್ರೆ ಅಂತ ಬರ್ಕೊಳ್ಳಿ, ಇಲ್ಲ ಓಶೋ ಮುದ್ರೆ ಅಂತಾನು ಬರ್ಕೊಳ್ಳಿ. ತುಂಬಾ ಅದ್ಭುತವಾದಂತ ಮುದ್ರೆ, ನಾವು ಯಾವಾಗ ಬೇಕಾದ್ರೂ ಅದನ್ನ ನಾವು ನೋಡ್ಕೋಬಹುದು. ಪ್ರಾರಂಭದಲ್ಲಿ ಅಂತಃಕರಣ ಅಥವಾ ಓಶೋ ಮುದ್ರೆ ಅಂತ ಕರೀತಾರೆ ಅಂತ ಹಾಕಿದ್ದಾರೆ. ಓಕೆನಾ? ಅವಾಗ ಬರೋದನ್ನ ಸ್ವಲ್ಪ ಗಮನಿಸ್ತಾ ಇರಿ. ಗಮನಿಸ್ತಾ ಇದ್ದಾಗ ನಮಗೂ ಅದು ಚೆನ್ನಾಗಿರ್ತದೆ. ಓಕೆ ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು. ಪ್ರತಿಯೊಂದು ಮುದ್ರೆನೂ ಒಂದೊಂದ್ಸರಿ ಕೇಳ್ತಾ ಇರ್ತೀನಿ. ಕೇಳಿದ ತಕ್ಷಣ ಆ ಮುದ್ರೆಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮ್ ಗಮನಕ್ಕೆ ಬರ್ತದೆ. ಇಲ್ಲ ನಾನು ಹೇಳಿದ್ದು ವೇಸ್ಟ್, ನೀವು ನೋಡೋದು ವೇಸ್ಟ್, ಸಮಯ ವ್ಯರ್ಥ ಆಗ್ತದೆ. ಆದ್ರೆ ಆ ವ್ಯರ್ಥ ಮಾಡ್ಬೇಡಿ, ದಯವಿಟ್ಟು ಅವಾಗ ಅಭ್ಯಾಸ ಮಾಡಿ, ಪ್ರತಿಯೊಂದು ಮುದ್ರೆನೂ ಅಭ್ಯಾಸ ಮಾಡಿ. ಥ್ಯಾಂಕ್ ಯು ಮೇಡಮ್, ಕೇಳಿದ್ದಕ್ಕೆ ಧನ್ಯವಾದಗಳು. ಭಾರತಿ ಮೇಡಮ್ ತುಂಬಾ ನಗ್ತಾ ಇದಾರೆ ಸರ್. ಇವಾಗ ಮತ್ತೆ ಹ್ಯಾಂಡ್ ರೈಸ್ ಆಯ್ತು ಸರ್, ಅದಕ್ಕೆ ಇವತ್ತು ನಾಳೆ ಭಾರತಿ ಮೇಡಮ್ ಅವರೇ, ನಾಳೆ ಒಂದು ಹಾಡಿನ ಜೊತೆಗೆ, ಒಂದು ಒಳ್ಳೆಯ ಸಾಂಗಿನ ಹಾಡಿನ ಜೊತೆಗೆ ಅವ್ರು ಡ್ಯಾನ್ಸ್ ಕೂಡ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ನಗ್ತಾ ಇರೋದು. ಇಲ್ಲ ಸರ್, ನಾಳೆ ಅಲ್ಲ ಸರ್, ನಾಳೆ ಫ್ರೈಡೆ. ಫ್ರೈಡೇನಾ? ಸರ್ ಇವತ್ತು 13 ಸರ್. ಫ್ರೈಡೆ ಆದ್ರೆ ಓಕೆ ಓಕೆ ಓಕೆ. ಮಂಜುಳಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದು, ನಾನ್ ಡ್ಯಾನ್ಸ್ ಆಡ್ತೀನಿ ಅಂತ ಅವರು ಹ್ಯಾಂಡ್ ರೈಸ್ ಮಾಡಿರೋದು ಸರ್. ಅದನ್ನೇ ಮೇಡಮ್ ಹೇಳ್ತಾ ಇರೋದು, ಚಳಿ ಬಿಟ್ಟು ಒಳ್ಳೆ ಮಾತಾಡಿ ಮೇಡಮ್. ಸರ್ ಮತ್ತೆ ಅಂತಃಕರಣ ಇವತ್ತು ತೋರ್ಸಿದ್ದು ಜಲತತ್ವ. ನೋಡಿದ್ರೆ ಈಗ ಅಂತಃಕರಣ ಮುದ್ರೆ ಅಂತೀರ, ಎಲ್ಲಿ ಸರ್ ತೋರಿಸ್ಲೇ ಇಲ್ಲ ಅಂತಃಕರಣ ಮುದ್ರೆನ? ಮೇಡಮ್ ಎಲ್ಲಿದ್ದೀರಾ ನೀವು? ನಾನು ಇಲ್ಲೇ ಇದ್ದೀನಿ ಸರ್, ಕರೆಕ್ಟ್ ಆಗಿದ್ದೀನಿ. ಆಮೇಲೆ ಚಾಟ್ ಬಾಕ್ಸ್ ಎಲ್ಲ ಹುಡುಕ್ದೆ, ಚಾಟ್ ಬಾಕ್ಸ್ ಅಲ್ಲೂ ಸಿಗ್ಲಿಲ್ಲ. ನೀವು ಚಾಟ್ ಬಾಕ್ಸ್ ಅಲ್ಲಿ ಇದೆ ಅಂತ ಮಂಜುಳಾ ಎಸ್ಎನ್ಗೆ ನಾನು ಹುಡುಕಿ ಚಾಟ್ ಬಾಕ್ಸ್ ಅಲ್ಲಿ ಯಾವ್ದು ಉಡುಪಿಯಿಂದ ಅಂತಂತಂದ್ರಿ, ನಾನು ಹುಡುಕಿ ಸಾಕಾಯ್ತು, ಕೊನೆಗೂ ಸಿಗ್ಲಿಲ್ಲ. ಅದಕ್ಕೆ ಹ್ಯಾಂಡ್ ರೈಸ್ ಮಾಡ್ಬಿಟ್ಟೆ. ಎಲ್ಲಿ ಸರ್ ಅಂತಃಕರಣ ಮುದ್ರೆ, ಓಶೋ ಮುದ್ರೆ ಅಂತ? ನೋಡಿ ಮೇಡಮ್, ಗುರುಗಳು ಹೇಳಿದ್ದು, ಅವ್ರು ಕ್ಲಾರಿಟಿ ಕೊಡ್ತಾ ಇದ್ದಾರೆ ಕೇಳಿ. ಮಂಜುಳಾ ಮ್ಯಾಮ್ ಬೆಳಗ್ಗೆ ಫಸ್ಟ್ ಕ್ಲಾಸ್ ಅಲ್ಲಿ, ಬೆಳಗಿನ ಕ್ಲಾಸ್ ಅಲ್ಲಿ ಗುರುಜಿ ಹೇಳ್ಕೊಟ್ರು. ನಾವು ಧ್ಯಾನಕ್ಕೆ ಮುಂಚಿನ ಸೆಷನ್ ಮುಂಚೆ ಮಾತಾಡಿರೋದು ಮೇಡಮ್. ಇದು ನೀವು 1/4 ಗಂಟೆ ಆದ್ಮೇಲೆ ಬಂದಿದೀನಿ ಅಂದ್ರಲ್ಲ, ಹಾಗಾಗಿ ನಿಮಗ್ ಸಿಕ್ಕಿಲ್ಲ ಅಷ್ಟೇ.
ಈಗ ವೆಂಕಟರಮಣ್ ಸರ್ ಹೇಳ್ಕೊಟ್ಟಿದ್ದು ಜಲಮುದ್ರೆನೆ. ಹಾ ಜಲೋದಶಕ ಮುದ್ರೆ, ಬೆಳಗ್ಗೆ ಜಲೋದಶಕ ಮುದ್ರೆ, ಜಲೋದಕ ಮುದ್ರೆ ಬೆಳಗ್ಗೆ ಹೇಳಿದ್ದು ಇವ್ರು ರಂಗನಾಥ್ ಗುರೂಜಿ ಅವ್ರು ಹೇಳ್ಕೊಟ್ಟಿದ್ದನ್ ಮುದ್ರೆದು ಅವ್ರಿಗೆ ನಮ್ಗೆ ಇಲ್ಲಿ ಇಂಟರ್ನೆಟ್ ಪ್ರಾಬ್ಲಮ್ ಆಗಿದ್ದಕ್ಕೆ ಸುಮಾರು ಜನಕ್ಕೆ ಅದು ಗೊತ್ತಾಗಿಲ್ಲ. ಹಾಗಾಗಿ ಆ ಮೇಡಮ್ ಮತ್ತೆ ಕೇಳಿದ್ರು ಮೇಡಮ್, ಅದ್ರ ಬಗ್ಗೆ ಹೇಳ್ತಾ ಇದ್ದಿದ್ದು. ಇವಾಗ ಹೇಳ್ಕೊಟ್ಟಿದ್ದು ಕರೆಕ್ಟ್ ಮೇಡಮ್, ಅವ್ರಿಗೆ ಆನ್ಸರ್ ಇವಾಗ ಕೊಟ್ಟಿದ್ದಷ್ಟೇ. ಥ್ಯಾಂಕ್ ಯು ಮೇಡಮ್. ತೋರಿಸಿ ಸರ್, ಮೋಕ್ಷ ಮುದ್ರೆನು ಅಂತಃಕರಣ ಮುದ್ರೆ ತೋರಿಸಿ ಸರ್. ಈ ಎರಡು ಕೈಗಳನ್ನ ನೋಡಿ ಈ ತರ ಜೋಡಿಸ್ಕೊಂತೀರಿ, ಒಂದೊಂದು ಬೆರಳು ಟಚ್ ಮಾಡ್ತಾ ಬರ್ತೀರಿ, ಎಲ್ಲಾ ಬೆರಳುನು ಈ ತರ ಟಚ್ ಮಾಡ್ತಾ ಬರ್ತೀರಿ ಸಂಪೂರ್ಣವಾಗಿ. ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇರ್ಬೇಕು, ಈ ತರ ಟಚ್ ಮಾಡ್ತಾ ಬಂದು ಈ ಎರಡು ಬೆರಳುಗಳನ್ನ ಇಲ್ಲಿ ಸೇರಿಸ್ಕೊಂತೀನಿ. ಎರಡು ಬೆರಳನ್ನ ಈ ರೀತಿ ಒಳಗಡೆಗೆ ಸೇರಿಸ್ಕೊಂಡು ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಈ ಕಡೆಯಿಂದ ಆ ಕಡೆಗೆ ನಾವು ನೋಡ್ತೀವಿ. ಹಿಂಗೆ ನಮ್ಮ ಹಣೆ ಹತ್ರ ತಗೊಂಡ್ಬಂದು ಸಂಪೂರ್ಣ ಎರಡೂ ಕಣ್ಣುಗಳಿಂದ ಈ ರೀತಿ ನೋಡ್ತೀವಿ. ಇಲ್ಲಿ ಕಾಣ್ಬೇಕು ನಮ್ಗೆ ಈ ರೀತಿ ನಾವು ಪ್ರಾರ್ಥನೆ ಮಾಡ್ಕೊಂಡು ದೇವ್ರ ದರ್ಶನನೂ ಮಾಡ್ಬೋದು. ಪ್ರಾರ್ಥನೆ ಮಾಡ್ತಾ ದೇವ್ರ ದರ್ಶನ ಮಾಡ್ಬೋದು. ಆಮೇಲೆ ಪೂಜೆ ಮಾಡುವಾಗ ಕೂಡ ಈ ತರ ಮಾಡ್ಬೋದು. ಮತ್ತೆ ಇಲ್ಲಿ ಇಟ್ಕೋಬಹುದು, ಇಲ್ಲಿ ಆಮೇಲೆ ಇಲ್ಲಿ ಇಟ್ಕೋಬಹುದು. ಈ ರೀತಿ ಇಲ್ಲಿ ಸ್ವಲ್ಪ ಗ್ಯಾಪ್ ಇರ್ಬೇಕು. ಮೇಲೆ ತಗೊಂಡಾಗ ನೋಡೋದಕ್ಕೆ ನಮ್ಗೆ ಗ್ಯಾಪ್ ಇರ್ಬೇಕು. ಎರಡೂ ಕಣ್ಣುಗಳಿಂದ ನೋಡ್ಬೇಕು. ಎರಡೂ ಕಣ್ಣುಗಳಿಂದ, ಒಂದೊಂದ್ ಕಣ್ಣಿಂದ ನೋಡ್ಬಾರ್ದು, ಎರಡೂ ಕಣ್ಣಿಂದ ನೋಡ್ಬೇಕು. ಸ್ವಲ್ಪ ದೂರ ಇಟ್ಕೊಂಡು. ಇದು ನಮ್ಮ ಅಂತಃಕರಣ ಮುದ್ರೆ ಅಂತ ಹೇಳಿದ್ದಾರೆ. ಆಮೇಲೆ ಓಶೋ ಮುದ್ರೆ ಅಂತಾನು ಹೇಳ್ತಾರೆ. ಮಂಜುಳಾ ಮೇಡಮ್ ದೂರ ಇಟ್ಕೊಳ್ಳಿ ಅಂತ ಹೇಳಿದ್ದು, ಕಣ್ಣ ಹತ್ರ ಅಲ್ಲ, ಸ್ವಲ್ಪ ದೂರ ಇಟ್ಕೊಂಡ್ರೆ ಕಾಣತ್ತೆ. ಹಾಗೆ ತುಂಬಾ ಅದ್ಭುತವಾದಂತ ಮುದ್ರೆ ಇದು. ಇದು ನಾವು ಪೂಜೆ ಮಾಡುವಾಗ ಮಾಡ್ಬೋದು, ಇಲ್ಲ ನಾವು ಧ್ಯಾನ ಮಾಡುವಾಗ ಮಾಡ್ಬೋದು. ನಾವು ಎಲ್ಲಿ ಬೇಕಾದ್ರೂ ಇದನ್ನ ಮಾಡುವಂತದ್ದು. ಭಾರಿ ಹೋದಾಗ ಸರ್, ದೇವಸ್ಥಾನಗಳಿಗೆ ಹೋದಾಗ ನಾವೀಗ ಜೋಡಿಸ್ಬಿಡ್ತಿದ್ವಿ ನೋಡ್ರಿ, ತಪ್ಪು ಮಾಡ್ತೀವಿ. ಇವಾಗ ಈಗ ಈ ರೀತಿ. ಓಕೆ ಸರ್. ದೇವರನ್ನ ನೋಡ್ಬೇಕಾದ್ರೆ ಏನ್ ಮಾಡ್ತೀರಿ, ಇಲ್ಲಿಂದ ಹೋಗ್ತೀರಿ ತಿರುಪ್ತಿಗೆ ಅಲ್ಲ ಧರ್ಮಸ್ಥಳಕ್ಕೆ ಎಲ್ಲ ಹೋಗ್ತೀರಿ. ಹೋದ ತಕ್ಷಣ ದೇವ್ ಕ್ಯೂವಲ್ಲಿ ನುಕ್ಕೊಂಡು ಅಲ್ಲಿ ಇಲ್ಲಿ ಹೋಗಿ ದೇವ್ರ ಹತ್ರ ಮುಂದೆ ನಿಂತ್ಕೊಂತೀವಿ, ಅಲ್ಲಿ ಕಣ್ಮುಚ್ಕೊಂಡ್ ಕೈ ಜೋಡಿಸ್ತೀವಿ, ಕಣ್ಮುಚ್ಕೊಂಡ್ಬಿಡ್ತೀವಿ. ಪ್ರಯೋಜನ ಏನು? ಅದಕ್ಕೆ ಈ ಮುದ್ರೆಯಲ್ಲಿ ಕೈ ಜೋಡಿಸ್ದಂಗೂ ಇರ್ತದೆ, ದೇವ್ರ ದರ್ಶನ ಮಾಡ್ದಂಗೂ ಇರ್ತದೆ ಅಲ್ವಾ? ಈ ರೀತಿ ನೋಡೋದು ದೇವ್ರು, ಆ ರೀತಿ ಮಾಡೋದು. ಅದೇನೋ ಹೇಳ್ತಾರೆ, ಕಾಲ ಬಂದ ಕಣ್ಮುಚ್ಕೊಂಡ್ವಿ ಅಂತ. ಹಂಗ ಆಗ್ತದೆ ನಮ್ ಕೆಲಸ. ದೇವ್ರ ದರ್ಶನ ಕೊಡುವಾಗ ನಾವು ಕಣ್ಮುಚ್ಕೊಂಡ್ಬಿಡೋದು, ಏನು ಕೇಳಿದಿರ. ಇದು ತಪ್ಪಲ್ವಾ? ಅದ್ರ ಬದಲು ಈ ರೀತಿ ಮಾಡಿ ದರ್ಶನನೂ ಆಗುತ್ತೆ, ದೇವರಿಗೆ ವಿನಯದಿಂದ ನಮಸ್ಕಾರ, ಮನಸ್ಪೂರ್ವಕವಾಗಿ ನಮಸ್ಕಾರ ಮಾಡ್ದಂಗೂ ಆಗುತ್ತೆ. ಅಂತಃಕರಣ ಮುದ್ರೆ, ಓಶೋ ಮುದ್ರೆ. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ಹೇಳಿದಕ್ಕೆ ಅಭಿವಂದನೆಗಳು ಮತ್ತೊಂದ್ಸಾರಿ. ಮೇಡಮ್ ಭಾರತಿ ಮೇಡಮ್. ಥ್ಯಾಂಕ್ ಯು. ಅದಕ್ಕೆ ಫಸ್ಟ್ ಹೇಳೋದು, ವೆಂಕಟರಮಣ್ ಸರ್ ಹೇಳ್ತಾರೆ, ಒಂದ್ 5 ನಿಮಿಷಕ್ಕೆ ಮುಂಚೆ ಬಂದು ಜಾಯಿನ್ ಆದ್ರೆ ನಿಮ್ಗೆ ಪ್ರತಿ ಒಂದು ವಿಷಯನೂ ಕ್ಲಿಯರ್ ಆಗಿ ಅರ್ಥ ಆಗತ್ತೆ. ಬೈ ಚಾನ್ಸ್ ಇವಾಗ ನಾನ್ ನೋಡ್ದಿರಾ ಕಾರ್ಯಕ್ರಮ ಸಂಪನ್ನಗೊಳಿಸಿದಿದ್ರೆ ನಿಮ್ಗೆ ಇದಕ್ಕೆ ಯಾವ್ದೋ ಹೇಳಿದ್ರು, ಅದಕ್ಕೆ ಯಾವ್ದೋ ಹೇಳಿದ್ರು ಅಂತ ಒಂದು ಗೊಂದಲದಲ್ಲೇ ಇರ್ತಿದ್ರಿ ಮಾಸ್ಟರ್ಸ್. ಹಾಗಾಗಿ ಇನ್ಮೇಲೆ ಒಂದು 5 ಮಿನಿಟ್ಸ್ ಮುಂಚೆ ಬಂದು ಧ್ಯಾನಕ್ಕೆ ಜಾಯಿನ್ ಆಗಿ, ಅಲ್ಲಿ ನಾವು ಈ ತರ ಏನೋ ಒಂದು ಡಿಸ್ಕಷನ್ ಮಾಡಿರೋದಕ್ಕೆ ನಿಮ್ಗೆ ಅಲ್ಲೂ ಉತ್ತರ ಸಿಗ್ತಾ ಇರತ್ತೆ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಇವತ್ತು ನಮ್ಮ ಮಾಸ್ಟರ್ಸ್ ಕೇಳಿರೋ ಪ್ರಶ್ನೆಗಳಿಗೆ ನೀವು ಸಮಾಧಾನದಲ್ಲಿ, ಎಷ್ಟು ನಿಮ್ಮ ಧ್ಯಾನದಲ್ಲಿ ಕೂತಿದ್ರುನು, ನಾವೆಲ್ಲ ಧ್ಯಾನದಲ್ಲಿ ಕೂತಿದ್ರು ನೀವು ನಮ್ಮನ್ನ ನೋಡ್ತಾ ಇರ್ತೀರಾ. ಹಾಗೆ ನಾವೇನ್ ಕೇಳಿದ್ರು, ಕ್ವಶನ್ಸ್ ಕೇಳಿದ್ರು ಅದಕ್ಕೆ ಕರೆಕ್ಟ್ ಆಗಿ ಆನ್ಸರ್ ಕೊಡ್ತೀರಾ, ಬೇಜಾರ್ ಮಾಡ್ಕೊಳಲ್ಲ. 1ಕ್ಕೆ 10 ಸತಿ ಕೇಳಿದ್ರು ಬೇಜಾರ್ ಮಾಡ್ಕೊಳ್ತೀರಾ ಉತ್ತರ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಒಂದೇ ಒಂದು ವಿಷಯ, ಇವತ್ತು ಧ್ಯಾನ ಮಾಡ್ತಾ ಇದ್ದಾಗೆ ನಿನ್ನೆ ಆದಂಗೆನೆ ಯೂನಿವರ್ಸಲ್ ಇಂದ ನಮ್ಮ ಅಕ್ಕಪಕ್ಕದಲ್ಲಿ ಓಡಾಡೋ ರೀತಿ ಅನುಭವ ಆಗ್ತಾ ಇದೆ. ಇದನ್ನ ಯಾರನ್ನ ಹೇಳ್ತಾರೇನೋ ಅಂತ ಕೇಳ್ತಾ ಇದೀನಿ, ಯಾರು ಹೇಳ್ತಾ ಇಲ್ಲ. ಇದು ನನ್ನ ಅನುಭವಕ್ಕೆ ಬಂದಿರುವಂತ ವಿಷಯ. ನಿಮ್ಮ ಜೊತೆಗೆ ನಾನೂ ಧ್ಯಾನ ಮಾಡ್ತಾ ಇದ್ದೀನಿ. ಆ ಮಾಡೋ ಟೈಮಲ್ಲಿ ನಮ್ಮ ಅಕ್ಕಪಕ್ಕ ಯಾರೋ ಓಡಾಡ್ತಂಗೆ ಗೊತ್ತಾಗುತ್ತೆ. ಒಂದ್ಸಲ ಬ್ರೈಟ್ನೆಸ್ ಬಂದಂಗೆ ಆಗುತ್ತೆ ಒಂದೊಂದು ಟೈಮಲ್ಲಿ. ಆ ಬ್ರೈಟ್ನೆಸ್ ಬರೋದು ಮತ್ತೆ ನಮ್ಮ ಸುತ್ತಲೂ ಯಾರೋ ಇದ್ದಾರೆ ಅನ್ನೋ ಒಂದು ಮನಸ್ಸಿಗೆ ಅನಿಸ್ತಾ ಇರ್ತದೆ. ಅದನ್ನ ದಯವಿಟ್ಟು ಸ್ವಲ್ಪ ಅಬ್ಸರ್ವ್ ಮಾಡಿ, ನಾವು ಡೀಪ್ ಆಗಿ ಧ್ಯಾನಕ್ಕೆ ಹೋದಾಗ ಇದ್ರ ಅನುಭವ ಆಗುತ್ತೆ. ಆ ಅನುಭವನ ಪಡೀರಿ. ಅಂತ ಸಮಯದಲ್ಲಿ ಇಲ್ಲ ನಮ್ಮ ಮೈಯೆಲ್ಲ ಒಂಥರ ಜುಮ್ ಅನ್ನೋ ವೈಬ್ರೇಷನ್ ಬಂದಂಗೆ ಆಗುತ್ತೆ ಮೈಯಲ್ಲಿ.
ಆ ವೈಬ್ರೇಷನ್ ಬಂದಾಗ ದಯವಿಟ್ಟು ಆ ಶಕ್ತಿ ನಮ್ಮಲ್ಲಿ ಪ್ರವೇಶಿಸ್ತಾ ಇದೆ ಅಂತ ನಮಗೆ ಅನಿಸ್ಬೇಕು, ಆಗುತ್ತೆ. ಅದನ್ನ ನೀವು ದೀರ್ಘವಾಗಿ ಗಮನಿಸ್ಬೇಕು, ಏಕಾಗ್ರತೆಯಿಂದ ಗಮನಿಸ್ಬೇಕು. ನನ್ನ ಮೈಯಲ್ಲಿ ಅವಾಗ ಆ ವೈಬ್ರೇಷನ್ ಕಾಣಿಸ್ತಾ ಇದೆ. ಅದನ್ನೇ ನಾನು ಮತ್ತೆ ನಾವು ಮೌನ ಧ್ಯಾನಕ್ಕೆ ಬಂದಾಗ ನಾನು ಹೇಳಿದ್ದು ಆ ಶಕ್ತಿ ನಮ್ಮಲ್ಲಿ ಪ್ರವೇಶಿಸ್ತಾ ಇದೆ ಅಂತ. ನಮ್ಮಲ್ಲಿ ಅಕ್ಕಪಕ್ಕ ಓಡಾಡ್ತಾ ಇದ್ದಾರೆ, ನಮ್ಮಲ್ಲಿ ಪ್ರವೇಶಿಸ್ತಾ ಇದೆ, ನಮ್ಮನ್ನ ಅವರು ನೋಡ್ತಾ ಇದ್ದಾರೆ, ನಮಗ್ ಶಕ್ತಿ ತುಂಬ್ತಾ ಇದ್ದಾರೆ ಅನ್ನೋದು. ಬರೀ ಧ್ಯಾನ ಮಾಡೋದಲ್ಲ, ಇದನ್ನ ನಾವು ಗಮನಕ್ಕೆ ಬರ್ಬೇಕಾದ್ರೆ ನಾವು ಅಂತರ್ಮುಖಿಯಾಗಿ ಧ್ಯಾನ ಮಾಡ್ಬೇಕು, ಏಕಾಗ್ರತೆಯಿಂದ ಧ್ಯಾನ ಮಾಡ್ಬೇಕು. ದಯವಿಟ್ಟು ಇನ್ನು ಮುಂದೆ ಅದನ್ನ ಅಬ್ಸರ್ವ್ ಮಾಡ್ತಾ ಬನ್ನಿ. ಯಾರಾದ್ರೂ ಒಬ್ರು ಹೇಳ್ತಾರಂತ ಇಷ್ಟೊತ್ತು ಗಮನಿಸಿದೆ, ಯಾರು ಆ ಮಾತು ಬರ್ಲೇ ಇಲ್ಲ. ದಯವಿಟ್ಟು ಅದನ್ನ ಎಲ್ಲಾರು ಧೈರ್ಯವಾಗಿ ಧ್ಯಾನ ಮಾಡ್ತಾರೆ. ಅದಕ್ಕೆ ಇನ್ನ 5 ನಿಮಿಷ ಎಕ್ಸ್ಟ್ರಾ ಕೊಟ್ಟಿದ್ರು, ಮಾಡ್ಲಿ, ಇನ್ನ ಧ್ಯಾನ ಮಾಡ್ಲಿ, ಅನುಭವಕ್ಕೆ ಬರ್ಲಿ ಅಂತ ಹೇಳಿ. ಆ ಮಾತುಗಳನ್ನ ನಂಗೇನೋ ಗೊತ್ತಾದಾಗ ದಯವಿಟ್ಟು ಅದನ್ನ ಹಂಚ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್, ಕೇಳಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾಳೆಯಿಂದ ಅದನ್ನ ಅವ್ರು ಗಮನಿಸ್ತಾರೆ, ಅದನ್ನ ಹಂಚ್ಕೊಳ್ತಾರೆ. ಆತರ ಏನೇ ಒಂದು ಚೇಂಜಸ್ ಆದ್ರೂ ನಮ್ ಜೊತೆ ಹಂಚ್ಕೊಳ್ತಾರೆ ಅಂತ ತಿಳ್ಕೊಂಡಿದೀನಿ ಮಾಸ್ಟರ್ಸ್. ನೀವು ಮಾಡ್ತೀರಾ ಅಂತ ನಾನ್ ನಂಬಿದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಈ ವೇದಿಕೆಗೆ ನಮ್ಮ ಮಹಾ ಅವತಾರ್ ಫೌಂಡೇಶನ್ ನ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ನಾವು ಥ್ಯಾಂಕ್ಸ್ ಹೇಳೋಣ ಮಾಸ್ಟರ್ಸ್. ಅವ್ರಿಗೆಲ್ಲರಿಗೂ ಒಂದು ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ ಮಾಸ್ಟರ್ಸ್. ನಮ್ಗೆ ಇಷ್ಟೊತ್ತು ಅವ್ರದ್ದು ಏನೇ ಕೆಲಸ ಇದ್ರು ಪಕ್ಕಕ್ಕಿಟ್ಟು ನಮ್ಗೆ ಅವ್ರಿಗೆ ಸಂಗೀತ ಹಾಕೋದಾಗ್ಲಿ, ನಾವು ಮಾತಾಡೋದನ್ನ ಅವ್ರು ರೆಕಾರ್ಡ್ ಮಾಡೋದಾಗ್ಲಿ, ಅವರು ಆ ಜಾಗ ಬಿಟ್ಟು ಕದ್ಲೋದೇ ಇಲ್ಲ ಮಾಸ್ಟರ್ಸ್. ಯಾಕೆಂದ್ರೆ ನಾವು ಅದನ್ನ ಹತ್ತಿರದಿಂದ ನೋಡಿರೋದ್ರಿಂದ ಹೇಳ್ತಿದ್ದೀನಿ. ಅವ್ರೆಲ್ಲರಿಗೂ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತೀನಿ. ಎಲ್ಲ ಮಹಾ ಅವತಾರ್ ಫೌಂಡೇಶನ್ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ನಾವು ಥ್ಯಾಂಕ್ಸ್ ಹೇಳೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್.